ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. प्रधानमंत्री किसान मान धन योजना, मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಉರಗ ಜಾಗೃತಿ ಈ ಕುರಿತು ಉರಗ ರಕ್ಷಕರಾದ ಮಂಗಳೂರು ಬೋಳಾರದ ಪ್ರಶಾಂತ್ ಹಾಗೂ ಗೌತಮ್ ಅವರೊಂದಿಗಿನ ಮಾತುಕತೆ ಕೇಳೋಣ. ಮಾತನಾಡಿಸಿದವರು ಸಾವಿತ್ರಿ ಪೂರ್ಣಚಂದ್ರ. ಪ್ರಿಯ ಕೇಳುಗರೆ, ಹಗ್ಗ ಕಂಡರೂ ಹಾವೆಂದು ಹೌಹಾರುವವರು ನಾವು. ಹಾಗಿರುವಾಗ ವಿಷದ ನಾಗರವನ್ನು, ದೈತ್ಯ ಹೆಬ್ಬಾವುಗಳನ್ನು, ವಿಷರಹಿತ ವಿಷಪೂರಿತ ಹಾವುಗಳನ್ನು ಜೀವಂತ ಹಿಡಿದು ರಕ್ಷಿಸುವುದೆಂದರೆ ಸಾಮಾನ್ಯ ಕಾರ್ಯವಲ್ಲ. ಹಾವಿನಿಂದ ಮಾನವರನ್ನು ಹಾಗೂ ಮನುಷ್ಯರಿಂದ ಹಾವುಗಳನ್ನು ರಕ್ಷಿಸುವ ಈ ಉರಗ ರಕ್ಷಕರಲ್ಲಿ ಇಬ್ಬರು, ಗೌತಮ್ ಹಾಗೂ ಪ್ರಶಾಂತ್, ನಮಗೆ ಮಾತಿಗೆ ದೊರೆತಿದ್ದು. ಇದು ಹೇಳಿ ಕೇಳಿ ಮಳೆಗಾಲ, ಹಾವಿನ ಮರಿಗಳು ಹೊರಗೆ ಬರುವ ಸಮಯ. ಕೃಷಿಕರಿಗಂತೂ ಅಲ್ಲಿ ಇಲ್ಲಿ ಹಾವುಗಳು ಸಿಕ್ಕುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಇವರನ್ನು ನಾವು ಮಾತಾಡಿಸ್ತಾ ಇದ್ದೇವೆ. ಹೇಳಿ ಗೌತಮ್, ನಿಮ್ಗೆ ಯಾಕೆ ಹಾವನ್ನು ಹಿಡಿದು ಸಂರಕ್ಷಿಸುವಂತಹ ಒಂದು ಕಲೆಯನ್ನು ಕಲ್ತುಕೊಳ್ಬೇಕು ಅಂತ ಏನು ಪ್ರೇರಣೆ ಅದರಲ್ಲೂ? ಅಂದ್ರೆ ನಾನು ಸಣ್ಣದಿರುವಾಗಲೇ, ನಾನೊಂದು 10 ವರ್ಷದ ಮೊದಲೇ ನನ್ನದು ಗಂಗೇಶ್ ಬೋಳಾರ್ ಅಂತೇಳಿ ಗುರು ಇದ್ದಾರೆ. ಅವರು ಬೋಳಾರ್ ಮಂಗಳಾದೇವಿ. ಎಷ್ಟು ಹಿರಿಯರು? ಅವರಿಗೆ ಈಗ ಸಾಧಾರಣ ಒಂದು 70 ವರ್ಷ ಪ್ರಾಯ ಆಗಿರ್ಬೋದು. ಅವರೊಂದು 45 ವರ್ಷದಿಂದ ಹಾವು ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ಹಾವುಗಳನ್ನು ಸಂರಕ್ಷಿಸ್ತಾ ಇದ್ದಾರೆ 45 ವರ್ಷಗಳಿಂದ. ಸಾಧಾರಣ ಅವರೊಂದು 35-40 ಸಾವಿರ ಹಾವುಗಳ ಮೇಲೆ ಸಂರಕ್ಷಿಸಿರ್ಬೋದು ಅಂದಾಜು ಲೆಕ್ಕದಲ್ಲಿ. ಅಂದ್ರೆ ಯಾವುದೇ ದಾಖಲೆ ಮಾಡಿಟ್ಟಿರ್ಲಿಲ್ಲ, ಆದ್ರೆ ಮೊದಲು ಇದು ಇದ್ರಲ್ಲೆಲ್ಲ ಹಾಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಸಾಧಾರಣ ನಾವು ನೋಡಿದ ನಂತರ ಕಡಿಮೆ ಅಂದ್ರೆ ಒಂದು 15-20 ಸಾವಿರ ಹಾವುಗಳನ್ನು ಹೀಗೆ ರಕ್ಷಿಸಿದ್ದಾರೆ. ನಿಮ್ಮ ಅನುಭವದಲ್ಲಿ? ನಮ್ಮ ಅನುಭವದಲ್ಲಿ. ಸಾಮಾನ್ಯ ಎಷ್ಟು ಚಿಕ್ಕದಿರುವಾಗ ನೀವು ಅವರ ಹತ್ರ ಹೋದ್ರಿ? ನನಗೆ 22 ವರ್ಷ ಏಜ್ ಇರುವಾಗ ನಾನು ಅವರ ಒಟ್ಟಿಗೆ ಹೋಗಿದ್ದೆ. ಈಗ ಎಷ್ಟು ವರ್ಷದ ಅನುಭವ ನಿಮಗೆ? ಈಗ ನಂಗೆ ಒಂದು 13-12 ವರ್ಷದ ಅನುಭವ ಇದೆ. ಯಾಕೆ ಅವರ ಹತ್ರ ಹೋಗಿ ಈ ಕಲೆಯನ್ನು ಹಾವು ರಕ್ಷಿಸುವಂತದನ್ನು ಒಂದು ಕಲ್ತುಕೊಳ್ಬೇಕು, ಅದನ್ನು ಮಾಡಬೇಕು ಅಂತ ಹೇಳುವಂತ ಪ್ರೇರಣೆ ಬಂತು ನಿಮಗೆ? ನಂಗೆ ಅಂದ್ರೆ ನಾನು ಮೊದಲಿಂದಲೂ ನಾವು ಫಿಶಿಂಗ್ ಮಾಡ್ತಿದ್ವಿ, ನಾನು ಮತ್ತೆ ಸ್ನೇಕ್ ಪಾಪು ಅಂತ ಹೇಳಿದ್ದಾರೆ ಅವರು, ನಮ್ದು ಫ್ರೆಂಡ್ಸ್ ನಾವಿಬ್ರು, ಸ್ನೇಕ್ ಪಾಪು ಅಂತ ಹೇಳಿ. ಹಾಗೆ ನಾವು ಮೊದಲಿಂದಲೂ ಫಿಶಿಂಗ್ ಮಾಡ್ತಾ ಇದ್ವಿ, ಮೀನು ಹಿಡಿಯೋದು ನಮ್ಮದೊಂದು ಹವ್ಯಾಸವಾಗಿತ್ತು. ಹಾಗೆ ನಾವು ಆ ಜಾಗದಲ್ಲಿ ಹೋಗುವಾಗ ಇವರು ಗಂಗೇಶ್ ಪಾಪುಗೆ ಕೂಡ ಗುರು, ಸ್ನೇಕ್ ಪಾಪುಗೆ ಕೂಡ ಗಂಗೇಶ್ ಬೋಳಾರ್ ಅವರು ಗುರುಗಳಾಗಿದ್ರು. ಹಾಗೆ ನಾವು ಮತ್ತೆ ಒಟ್ಟಿಗೆ ಇದ್ವಿ. ಹಾಗೆ ಅವರೊಟ್ಟಿಗೆ ಹೋಗಿ ಮತ್ತೆ ಗಂಗೇಶ್ ಅವರ ಹತ್ರ ಗಾಡಿ ಇರ್ಲಿಲ್ಲ ನನ್ನ ಗುರುಗಳ ಹತ್ರ. ಹಾಗೆ ನನ್ನದು 2 ವೀಲರ್ ಅಲ್ಲಿ ಅವರನ್ನು ಕಾಲ್ ಬಂದ್ರೆ ಹಾಗೆ ರೆಸ್ಕ್ಯೂ ಮಾಡಿ ನಾವು ಹೋಗ್ತಾ ಇದ್ವಿ. ಆಮೇಲೆ ಅದರೊಟ್ಟಿಗೆ ಬೇರೆತ್ತು ಮತ್ತೆ ಅವರೊಟ್ಟಿಗೆ ಕಲ್ತಿದ್ವಿ. ಈಗ ನೀವು ಒಳ್ಳೆ ಪಳಗಿದಂತಹ ಹಾವು ರಕ್ಷಕ. ನಾವೆಲ್ಲ ಅವುಗಳನ್ನ ಈಗ ರಕ್ಷಣೆ ಮಾಡ್ತಿದ್ದೇವೆ. ನಾಗರವಾಗಿರ್ಬೋದು, ಕೇರೆ ಆಗಿರ್ಬೋದು, ರಸಲ್ಸ್ ವೈಫರ್ ಆಗಿರ್ಬೋದು, ಪಿಲಿಕಂದಡಿ ಹೇಳ್ತಾರೆ ತುಳುವಿನಲ್ಲಿ. ಪ್ರಶಾಂತ್, ನೀವು ಇವರೊಟ್ಟಿಗೆ ಸೇರಿಕೊಂಡ್ರ ಆಮೇಲೆ? ಹೌದು, ನನಗೆ ಅಂದ್ರೆ ನನ್ನ ಗುರುಗಳಾಗಿ ಸ್ನೇಕ್ ಪಾಪು ಅವರ ಪರಿಚಯದಿಂದ ಇವರೆಲ್ಲ ಪರಿಚಯ ಆದದ್ದು. ಗಂಗೇಶ್ ಬೋಳಾರ್ ಹಾಗೆ ನಿಮ್ಮದೆಲ್ಲ ಒಂದು ತಂಡ ಆಗಿ. ಎಲ್ಲೆಲ್ಲಿ ಹೋಗ್ತೀರಿ ನೀವು? ಇಲ್ಲಿ ಮಂಗಳೂರಲ್ಲಿ ಎಲ್ಲಿಂದ ಕರೆ ಬರ್ತದೆ ಅಲ್ಲಿಗೆ ಹೋಗ್ತೇವೆ ನಾವು. ಮತ್ತೆ ತುಂಬಾ ದೂರ ಆದ್ರೆ ಅಲ್ಲಿ ಅವ್ರ ನಿಯರೆಸ್ಟ್ ಯಾರೆಲ್ಲ ಇದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಡ್ತೇವೆ ನಾವು, ಅಲ್ಲಿ ಅವರು ಹೋಗ್ತಾರೆ. ನಮ್ಮದು ತಂಡದಲ್ಲಿ ಒಂದು 5-6 ಜನ ಇದ್ದೇವೆ ನಾವು. ಅಂತ ಒಂದು ದೊಡ್ಡ ರಕ್ಷಣಾ ಜಾಲ ಇದೆ ನಿಮ್ದು ಅಲ್ವಾ? ಆತರ. ಈಗ ನೀವು ಈ ಕೆಲಸಕ್ಕೆ ತೊಡಗಿದ್ದೀರಲ್ವಾ, ನಿಮ್ಮ ಮನೆಯವರದ್ದು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಇದೆ? ಗೌತಮ್ ಹೇಳಿ.
ಅದೇ ಹಾವು ಹಿಡಿಯುವಾಗ ಮೊದಲೆಲ್ಲ ತಾಯಿಯೆಲ್ಲ ಹೇಳ್ತಿದ್ರು ಬೇಡ ನೀನು ಹೋಗ್ಬೇಡ, ಹಾಗೆ ಅದು ತುಂಬಾ ಕಚ್ಚಿದ್ರೆಲ್ಲ ಕಷ್ಟ ಹಾಗೆ ಎಲ್ಲ ಹೇಳ್ತಿದ್ರು. ಮತ್ತೆ ಅವರಿಗೆ ಕೂಡ ನಮ್ಮ ಮನೆಗೆ 1-2 ಸಲ ಹಾವೆಲ್ಲ ಬರುವಾಗ ನಾನೇ ಹಿಡಿತಿದ್ದೆ. ಅವರಿಗೆ ಕೂಡ ಸ್ವಲ್ಪ ಧೈರ್ಯ ಬಂತು, ಮನೆಯವರೆಲ್ಲ ಇದಕ್ಕೆ ಒಪ್ಪಿದ್ದಾರೆ ಈಗ. ಆಮೇಲೆ ನನ್ನ ವೈಫ್ ಅವರು ನನ್ನೊಟ್ಟಿಗೆನೆ ಇದ್ರು. ಹಾಗೆ ನಾನು ಅವರಿಗೆ ಕಾಲೇಜಿಗೆಲ್ಲ ಹೋಗುವಾಗ ನಾನು ಹಾವನ್ನೆಲ್ಲ ಕೊಂಡೋಗ್ತಿದ್ದೆ. ಅವರಿಗೆ ನಾನು ದೊಡ್ಡ ಹೀರೋ ಆಗ್ತಿದ್ರ ಅಂತ ರಸ್ಲಿಂಗ್ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಿದ್ದೆ ಕಾಲೇಜಿಗೆ. ಆಗ ಅವರಿಗೆ ಮತ್ತೆ ನೋಡಿ ಅವರಿಗೆ ಕೂಡ ಅದು ಮೊದಲಿಂದಲೇ ಅಭ್ಯಾಸ ಆಗಿದೆ. ಈಗ ನಮ್ಗೆ ಮದುವೆ ಆಗಿ 7 ವರ್ಷ ಆಗಿದೆ. ಈಗ ಮಕ್ಕಳು ಕೂಡ ನನ್ನೊಟ್ಟಿಗೆ ಇದ್ದಾರೆ. ಮಕ್ಕಳಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ನಮ್ಮದಕ್ಕೆ. ಅಂದ್ರೆ ಈ ಮೊಟ್ಟೆ ಎಲ್ಲ ಸಿಕ್ಕಿದ್ರೆ ಹಾವಿದು ಅದನ್ನು ನಾವು ಹ್ಯಾಚ್ ಎಲ್ಲ ಮಾಡ್ತೇವೆ. ಹಾಗೆ ಕೆಲವೊಂದೊಂದು ಸಲ ಮಕ್ಕಳಿಗೆ ತೋರಿಸ್ತೇವೆ, ಅಂದ್ರೆ ಯಾವ ಹಾವು. ಹಾಗೆ ನಿಮ್ಮ ಮಕ್ಕಳಿಗೂ ಹಾವಿನ ಭಯ ಇಲ್ಲ. ಪ್ರಶಾಂತ್, ಈಗ ಹೇಳಿ, ದಕ್ಷಿಣ ಕನ್ನಡದಲ್ಲಿ ಸುಮಾರು ಎಷ್ಟು ಬಗೆಯ ಹಾವುಗಳಿವೆ? ಸುಮಾರು ಒಂದು 350 ಬಗೆಯ ಹಾವುಗಳಿವೆ ಅಂತ ಓದಿದೆ ನಾನು ಎಲ್ಲಿಯೋ. ಹೌದಾ? ಟೋಟಲ್ ಆಗಿ ಉಂಟು. ಆದ್ರೆ ಇಲ್ಲಿ ಕಾಣಸಿಗೋದು ಲೆಕ್ಕದಷ್ಟು ಹಾವುಗಳು ಸಿಗ್ತದೆ, ಅಂದ್ರೆ ಜಾಸ್ತಿ ಸಿಗೋದು. ಮಲೆನಾಡು ಪ್ರದೇಶದಲ್ಲಿ ತುಂಬಾ ಹಾವುಗಳು ಸಿಗ್ತದೆ. ಅದ್ರಲ್ಲಿ ಈಗ 2 ಭಾಗ ಮಾಡಬಹುದಂತಹ ಈ ವಿಷಪೂರಿತ ಮತ್ತು ವಿಷರಹಿತ. ಈಗ ಸಾಧಾರಣ ಇಲ್ಲಿ ಮಂಗಳೂರಲ್ಲೆಲ್ಲ ಜಾಸ್ತಿ ವಿಷ ಪೂರಿತ ಹಾವುಗಳಲ್ಲಿ ನಾಗರ ಹಾವು, ಕಟ್ಟು ಹಾವು, ಕನ್ನಡಿ ಹಾವು, ಮಂಡಲ ಹಾವು ಹೇಳ್ತೇವೆ. ಆಮೇಲೆ ಮಂಡಲಿ ಹಾವು, ನಾವು ತುಳುವಿನಲ್ಲಿ ಪಿಲಿಕಂದಡಿ ಹೇಳ್ತೇವೆ. ಈ ಜಾತಿಯ ಹಾವುಗಳು ವಿಷಪೂರಿತ ಹಾವುಗಳಲ್ಲಿ ಸಾಧಾರಣ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮತ್ತೆ ಈ ಹಾವುಗಳು, ಈ ಕಟ್ಟು ಹಾವು, ಆಮೇಲೆ ಈ ಹಂಪು ನೋಸು ಅಂತ ಹೇಳ್ತೇವೆ. ಹಂಪು ನೋಸು ಅಂದ್ರೆ ಗೂನು ಮುಗಿನ ಹಾವು, ಗೂನು ಮುಗಿನ ಹಾವು ಅಂತೇಳಿ ಅದು ಹಂಪು ನೋಸು ಅಂತ ಹೇಳ್ತೇವೆ. ಅದಕ್ಕೆ ನಮ್ಮ ಇಲ್ಲಿನ ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ನಮ್ಗೆ ಈ ತೌಡು ಕಂದಡಿ, ಚಟ್ಟೆ ಕಂದಡಿ ಎಲ್ಲ ಹೇಳ್ತಾರೆ. ಆದ್ರೆ ಈ ಸಿಟಿಯಲ್ಲಿ ಆದಷ್ಟು ಈ ಹಾವುಗಳು ಕಾಣಲಿಕ್ಕೆ ಸಿಗುದಿಲ್ಲ. ಈ ಹಾವುಗಳು ಜಾಸ್ತಿ ನಗರದಲ್ಲಿ, ನಮ್ಮ ನಗರದಲ್ಲಿ ಕಾಣಲಿಕ್ಕೆ ಸಿಕ್ಕುದು ಸಾಮಾನ್ಯವಾಗಿ ನಾಗರ ಹಾವು, ಕಂದಡಿ, ರಸಲ್ ವೈಫರ್. ಆದ್ರೆ ಕೇರವು ವಿಷದಲ್ಲ. ವಿಷಪೂರಿತ ಹಾವುಗಳಲ್ಲಿ ನಾಗರ ಹಾವು ಮತ್ತೆ ರಸಲ್ ಸ್ವೈಪರ್, ಪಿಲಿಕಂದಡಿ ಹೇಳ್ತೇವೆ. ಈ ಹಾವುಗಳು ಮಂಗಳೂರಲ್ಲಿ, ಈ ಸಿಟಿಯಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ನಿಮ್ಗೆ ಹೆಚ್ಚಾಗಿ ಹಿಡಿಲಿಕ್ಕೆ ಸಿಕ್ಕುವಂತದ್ದು ಯಾವ್ದು? ಹೆಬ್ಬಾವ, ನಾಗರ ಹಾವು. ನಾಗರ ಹಾವಿಗೆ ಜನ ಹೆದರುದು ಸ್ವಲ್ಪ ಹೆಚ್ಚು ಅಲ್ವಾ? ಇಲ್ಲಿ ತುಳುನಾಡಿನಲ್ಲಿ ಒಂದು ನಂಬಿಕೆ ಉಂಟಲ್ಲ, ಹೌದು, ಅದಕ್ಕೆ ಇದು ಮಾಡ್ತಾರೆ. ಆದ್ರೆ ಹೆಬ್ಬಾವು ಮತ್ತು ನಾಗರಹಾವು ನಾವು ಕಂಡ ಹಾಗೆ ನಮ್ಮ ಪರಿಸರದಲ್ಲಿ. ಈ ನಾಗರ ಹಾವಿನದ್ದೇ ಒಂದು ಕತೆ, ಹೆಬ್ಬಾವಿನದ್ದೇ ಇನ್ನೊಂದು ಕತೆ ಅಲ್ವಾ? ಹೇಳಿ, ನಾಗರ ಹಾವು ನಿಮಗೆ ಎಷ್ಟು ಹಿಡ್ದಿದ್ದೀರಿ ನೀವು? ಎಷ್ಟು ಸಿಕ್ಕಿದೆ ನಿಮಗೆ ಹಿಡಿಲಿಕ್ಕೆ ಇಷ್ಟವರೆಗೆ? ಸಾಧಾರಣ ಒಂದು ಲೆಕ್ಕ ಹೇಳೋದಿದ್ರೆ. ನಾನೊಂದು ಸಾಧಾರಣ ನಾಗರ ಹಾವುಗಳಲ್ಲಿ ನಾನು ಒಂದು 10 ವರ್ಷದಲ್ಲಿ, ಅಂದ್ರೆ ಈ ಸ್ಟಾರ್ಟಿಂಗ್ ನಾನು ರೆಸ್ಕ್ಯೂ ಮಾಡ್ಲಿಕ್ಕೆ ಕಲಿಯುವಾಗ ಈ ವಿಷಪೂರಿತ ಹಾವುಗಳನ್ನು ಹಿಡಿತಿರ್ಲಿಲ್ಲ. ನಾನು ಕಲಿಯುವಾಗ್ಲೇ ಹಿಡ್ದದ್ದು ಇದು ಟ್ರಿಂಕೆಡ್ ಅಂತೇಳಿ ಬರ್ತದೆ, ಆಭರಣದ ಹಾವು ಅಂತೇಳಿ. ನಮ್ಮಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ತುಳುವಿನಲ್ಲಿ ಸಾರಿಬಳ ಅಂತ ಹೇಳ್ತಾರೆ. ಸಾರಿಬಳ. ಅದರ ಮೈ ತುಂಬಾ ಚಕ್ರಾಕಾರದ ಗುರುತುಗಳಿವೆಯಾ? ಇಲ್ಲ, ಅದರಲ್ಲಿ ತಲೆಯಿಂದ ಹೊಟ್ಟೆ ಭಾಗ ತನಕ ಇದು ಕಟ್ಟ ಬರ್ತದೆ, ಪ್ಲೇನ್ ಬರೋದು ಬಾಲ ತನಕ ಕಟ್ಟ ಮತ್ತು ಸರಿ. ಈ ಹಾವುಗಳು ನಾವು ಹತ್ತಿರ ಹೋಗುವಾಗ ನಮ್ಮನ್ನು ಭಯ ಹುಟ್ಟಿಸ್ತದೆ. ಅಂದ್ರೆ ಹಾವುಗಳು ಸ್ವಲ್ಪ ಕುತ್ತಿಗೆ ಎಲ್ಲ ಹಾವುಗಳು ಕೂಡ. ಆದ್ರೆ ಈ ಹಾವು ಸಾರಿಬಳ ಹಾವು ಅಂದ್ರೆ ಇದು ವಿಷರಹಿತ ಹಾವು. ಈ ಹಾವುಗಳು ನಾವು ಹತ್ತಿರ ಸ್ವಲ್ಪ ಆಕ್ಷನ್ ಕೊಡುವಾಗ್ಲೇ, ಕೈ ಇಲ್ಲದ್ರೆ ಅದರ ಎದುರಲ್ಲಿ ಯಾವ್ದಾದ್ರು ಒಂದು ಮೂವ್ಮೆಂಟ್ ಆದ ತಕ್ಷಣ ಅದು ಈ ಕುತ್ತಿಗೆ ಭಾಗದಿಂದ ಒಂದು 2-3 ಕರ್ವಿಂಗ್ ಕೊಟ್ಟು ಅದು ಹೆದರಿಸ್ತದೆ. ಅಂದ್ರೆ ಕಚ್ಚುವ ವಿಧಾನದಲ್ಲಿ ಬರ್ತದೆ, ಬಾಯಿ ಓಪನ್ ಮಾಡಿ. ಆದ್ರೆ ಕಚ್ಚಿದ್ರೆ ವಿಷ ಕೂಡ ಇಲ್ಲ, ಕಚ್ಚುದು ಕೂಡ ಕಡಿಮೆ, ಭಯ ಹುಟ್ಟಿಸುದು ಮಾತ್ರ ಈ ಹಾವುಗಳು. ಇನ್ನೊಂದು ಕೇರೆ ಹಾವು. ಬಹುಶಃ ಕೇರೆ ಹಾವನ್ನು ಹಿಡಿಯುವ ಪ್ರಮೇಯ ಬಂದಿದ ನಿಮಗೆ ಅಂತ ಒಂದು ಸಂದರ್ಭ? ಹೌದು, ನಮ್ಮ ನಗರದಲ್ಲಿ ಕೇರೆ ಹಾವಿನ ಸಣ್ಣ ಮರಿ ಕಂಡ್ರು ಕೂಡ ಹೆದರುವವರೇ ಅಲ್ವಾ? ಆದ್ರೆ ಈಗ ಹಳ್ಳಿ ಆಚೆಗೆ ಹೋದ್ರೆ ಸಾಮಾನ್ಯ ಯಾವ ಹಾವಿಗೂ ಹೆದರುದು ಅಂತ ಇಲ್ಲ ಅಲ್ವಾ? ನಾಗರ ಹಾವನ್ನು ಕಂಡ್ರೆ ಮಾತ್ರ ಸ್ವಲ್ಪ ಹೆಚ್ಚು ಜಾಗ್ರತೆ ವಹಿಸ್ತಾರೆ ಅಲ್ವಾ? ಮತ್ತೆ ಹಾವುಗಳಷ್ಟಕ್ಕೆ, ಮನುಷ್ಯರಷ್ಟಕ್ಕೆ ಸಾಮಾನ್ಯವಾದಂತ ಒಂದು ಸ್ಥಿತಿ ಅದು. ಈಗ ಹೆಬ್ಬಾವುಗಳ ಬಗ್ಗೆ ಹೇಳಿ ಅಂತೆ. ಪ್ರಸ್ತುತ ಈ ಸಮಯದಲ್ಲಿ, ಈ ಹವಾಮಾನದಲ್ಲಿ ಹೆಬ್ಬಾವುಗಳು ಹೆಚ್ಚು ಮನೆಯೊಳಗೆ ಅಲ್ಲಿ ಇಲ್ಲಿ. ಈಗ ಹೆಬ್ಬಾವುಗಳು ಜಾಸ್ತಿಯಾಗಿ ಯಾಕೆ ತಿರ್ಗಾಡುದಂದ್ರೆ, ಈಗ ಎಲ್ಲ ಈ
ಹಾವುಗಳು ಕುತ್ಕೊಳ್ಳುವ ಜಾಗದಲ್ಲೆಲ್ಲ ನೀರು ತುಂಬಿ ಡೆಮೊಲಿಶ್ ಆಗಿರ್ತದೆ. ಅಂದ್ರೆ ಅದರದ್ದು ಮನೆ ಏನು ಮಾಡಿರ್ತದೆ ಅದೆಲ್ಲ ಡೆಮೊಲಿಶ್ ಆಗಿರ್ತದೆ. ಅದಕ್ಕೆ ಈ ಹಾವುಗಳು ಈಗ ರಾತ್ರಿ ಹೊತ್ತು ಜಾಸ್ತಿ ಸಂಚಾರ ಮಾಡ್ತಾ ಇರ್ತದೆ. ರಾತ್ರಿ ಹೊತ್ತು ಯಾವ್ದಾದ್ರು ಈ ಕಟ್ಟಿಗೆ ನಾವು ಮನೆ ಹೊರಗಡೆ ಇಟ್ಟಿದ್ರೆ ಅದರ ಮೂಲೆಯಲ್ಲಿ, ಇಲ್ಲದಿದ್ರೆ ಯಾವ್ದಾದ್ರು ನಾವು ಡಂಪ್ ಮಾಡಿಟ್ಟ ಜಾಗದಲ್ಲಿ, ಅಲ್ಲಿ ಎಲ್ಲ ಮತ್ತೆ ಅದಕ್ಕೆ ಫೀಡ್ ಕೂಡ ಸಿಗ್ತದೆ. ಇಲಿ ಮರಿಗಳು, ಇಲಿ, ಇಲ್ಲದಿದ್ರೆ ಕಪ್ಪೆ, ಏನಿದ್ರು ಅದು. ಮತ್ತೆ ಕೋಳಿ ಸಾಕಿದ್ರೆ ಕೋಳಿಗೆ ಅದಕ್ಕೆ ಬೆಕ್ಕು, ಬೆಕ್ಕಿನ ಮರಿ ಎಲ್ಲ ಇದ್ರೆ ಅದಕ್ಕೆಲ್ಲ ಬಂದು ಅಲ್ಲಿ ಕುತ್ಕೊಂಡಿರ್ತದೆ. ಮತ್ತೆ ಅದು ಫೀಡ್ ಆಗುವಾಗ ಹೊರಗಡೆ ಬಂದು ಅದನ್ನು ತಿಂದು ಪುನಃ ಅದೇ ಜಾಗಕ್ಕೆ ಹೋಗಿ ಕುತ್ಕೊಳ್ತದೆ. ಅಲ್ಲ, ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಏನಂದ್ರೆ ಈ ಹೆಬ್ಬಾವು ಬಾರಿ ನಿಧಾನ, ಹೆಬ್ಬಾವು ಅಲ್ಲಿಂದ ಹೊರಟು ನಮ್ಮ ಹತ್ರ ಬರುವ ನಮಗೆ ಓಡಿ ಹೋಗ್ಬಹುದು ಅಂತ. ಹೌದು, ನಿಜವಾದಷ್ಟು ನಿಧಾನವಾ? ಅಲ್ಲ, ತುಂಬಾ ಫಾಸ್ಟ್ ಇದೆಯಾ? ಇಲ್ಲ, ಹೆಬ್ಬಾವು ನಿಧಾನವೇ, ಆದ್ರೆ ಅದಕ್ಕೆ ಈ ಗ್ರಾಸ್ ಜಾಗದಲ್ಲೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಫಾಸ್ಟ್ ಓಡ್ತದೆ. ನಾನೊಂದು ನೋಡಿದ ಪ್ರಕಾರ ಉಂಟಲ್ಲ, ಕೆರೆ ಹಾವು ಓಡುವುದಕ್ಕಿಂತ ಹೆಚ್ಚು ವೇಗವಾಗಿ ಓಡಿ ಬಂದು ಬೆಕ್ಕನ್ನು ಹಿಡಿದ ಒಂದು ಘಟನೆ ನೋಡಿದೆ ನಾನು. ಅದಕ್ಕೆ ಹಸಿವಾದಾಗ ಬರ್ತದೆ, ಅಟ್ಯಾಕ್ ಮಾಡ್ತದೆ ಅಲ್ವಾ? ಫೀಡಿಂಗ್ ಟೈಮ್ ಅಲ್ಲಿ ಎಲ್ಲ ಬರ್ತದೆ. ಮತ್ತೆ ಹಾವುಗಳು ಈ ಶೆಡ್ಡಿಂಗ್ ಟೈಮ್ ಅಲ್ಲಿ ಎಲ್ಲ ಒಂದೊಂದು ವಾರ ಅದು ಮೂವ್ಮೆಂಟ್ ಇರುವುದಿಲ್ಲ, ಕುತ್ಕೊಂಡಿರ್ತದೆ. ಆದ್ರೆ ಹೆಬ್ಬಾವು ನಿಧಾನ, ಅದರ ಚಲನೆ ನಿಧಾನ ಅಂತ ನಾವು ಗ್ರಹಿಸುವ ಹಾಗಿಲ್ಲ. ಹೌದು, ಜಾಗ್ರತೆ ಮಾಡಬೇಕು. ಮತ್ತೆ ಹೆಬ್ಬಾವುಗಳು ಕಚ್ಚುದು ಜಾಸ್ತಿ. ಕಚ್ಚುದಂದ್ರೆ ಅದು ಅಟ್ಯಾಕಿಂಗ್ ಸ್ಪೀಡ್ ಹೇಳ್ತೇವೆ ನಾವು, ಅದು ತುಂಬಾ ಫಾಸ್ಟ್ ಇರ್ತದೆ. ಅದು ನಾವು ಕೈ ಕೊಂಡೋಗುವಾಗ್ಲೇ ಸಾಧಾರಣ ಅದು ಮೂವ್ಮೆಂಟ್ ಆಗಿ ತೆಗೆದುಕೊಂಡಿರ್ತದೆ. ಕೆಲವು ಹಾವುಗಳು, ಎಲ್ಲ ಹಾವುಗಳು ಹೇಳುದಿಲ್ಲ, ಕೆಲವು ಹಾವುಗಳು ಕಚ್ಚೋದಿಲ್ಲ, ನಾಚಿಗೆ ಸ್ವಭಾವದ ಹಾವುಗಳು ಕೂಡ ಇರ್ತದೆ. ಹಾಗೆ ಎಲ್ಲ ಹಾವುಗಳಲ್ಲಿ ಸ್ವಲ್ಪ ನಾಚಿಕೆ ಸ್ವಭಾವದ ಹಾವುಗಳು, ಸ್ವಲ್ಪ ಕಚ್ಚುದು ಕಡಿಮೆ. ಆದ್ರೆ ಹಾವುಗಳು ಕಚ್ಚುದು ಯಾವಾಗ ಹೇಳಿ ಅಂತೆ? ಹಾವುಗಳಿಗೆ ತುಂಬಾ ನೋವು ಮಾಡಿದ್ರೆ ಕಚ್ಚುತ್ತವೆ. ಉಪದ್ರ ಮಾಡಿದ್ರೆ, ಭಯ ಹುಟ್ಟಿಸಿದ್ರೆ. ಈಗ ಒಂದು ಜಾಗಕ್ಕೆ ನಾವು ಹಾವು ರಕ್ಷಣೆಗೆ ಹೋಗುವಾಗ ಆ ಜಾಗದಲ್ಲಿ ನಾಯಿ, ಬೆಕ್ಕು ಯಾವ್ದಾದ್ರು ಇದ್ದು ಅದನ್ನು ಹೆದರಿಸಿದ್ರೆ ಈ ಹಾವುಗಳು ನೆಕ್ಸ್ಟ್ ನಾವು ಹೋಗುವಾಗ ಅದು ಕಚ್ಚಲಿಕ್ಕೆ ರೆಡಿ ಆಗಿರ್ತದೆ. ಈ ಹಾವುಗಳು ಉಂಟಲ್ಲ, ನಾವು ಅವರಿಗೆ ಉಪದ್ರ ಮಾಡಿದ್ರೆ ನೆನಪಿಟ್ಟುಕೊಂಡು ಅದೊಂದು ಹಾಡೆ ಉಂಟಲ್ಲ, ಹಾವಿನ ದ್ವೇಷ 12 ವರ್ಷ, ಸತ್ಯವಾದ ಏನ್ ಹೇಳ್ತೀರಿ ನೀವು? ಇಲ್ಲ, ಹಾವುಗಳಿಗೆ ಅಂದ್ರೆ ಸೈನ್ಸ್ ಬೇರೆ, ಧರ್ಮ ಬೇರೆ. ನಾವು ಈಗ ನಮ್ಮ ನಂಬಿಕೆಯಲ್ಲಿ ಹಾವುಗಳನ್ನು ನಾವು ಕೂಡ ಪೂಜಿಸ್ತೇವೆ, ಹಾವುಗಳ ಬಿಂಬಗಳಿಗೆ. ಆಮೇಲೆ ಜೀವಂತ ಹಾವುಗಳು, ನಾವು ಎಲ್ಲ ಹಾವುಗಳನ್ನು ಒಂದೇ ಲೆಕ್ಕ ನೋಡ್ತೇವೆ. ನಮ್ಗೆ ಅಂದ್ರೆ ನಾವು ಸಂರಕ್ಷಣೆ ಮಾಡುವಾಗ ಈಗ ಅದು ಕೆರೆ ಹಾವಾಗಿರ್ಲಿ, ನಾಗರ ಹಾವಾಗಿರ್ಲಿ, ವೂಲ್ಫ್ ಸ್ನೇಕ್ ತೋಳಾವು ಅದಿರ್ಲಿ, ಯಾವುದು ಸಣ್ಣ ಹಾವುಗಳನ್ನು ನಾವು ಒಂದೇ ರೀತಿ ನೋಡ್ತೇವೆ. ಅವುಗಳಲ್ಲಿ ನಮ್ಗೆ ಭೇದ ಭಾವ ನಾವು ಮಾಡುದಿಲ್ಲ. ಆದ್ರೆ ನಮ್ಮ ನಂಬಿಕೆಯಲ್ಲಿ ನಾವು ಬಿಂಬಗಳಿಗೆ ನಾವು ಪೂಜಿಸ್ತೇವೆ, ಹೂ ಹಾಕ್ತೇವೆ, ರೀತಿ ಎಲ್ಲ ನಾಗರ ಹಾವುಗಳಿಗೆ. ಆಮೇಲೆ ಅದ್ರದ್ದು ನಂಬಿಕೆ ಹೇಗಂದ್ರೆ, ಈ ನಮ್ಮ ಈ ತುಳುನಾಡಿನಲ್ಲಿ, ಈ ಕರಾವಳಿ ಪ್ರದೇಶದಲ್ಲಿ ಈ ಸಾಧಾರಣ ಜಾಗ ಹಾವುಗಳದ್ದೇ ಅಂತ ಹೇಳ್ತಾರೆ. ತುಳುನಾಡು ಸೃಷ್ಟಿ ಹಾವುಗಳಿಂದ. ಇಲ್ಲದಿದ್ರೆ ಈ ಹಾವುಗಳನ್ನು ಮನುಷ್ಯರು ಕೊಲ್ತಾರೆ ಎಂಬ ಭಯದಿಂದ ಈ ಹಾವುಗಳನ್ನು ಇಲ್ಲಿ ನಾವು ಪೂಜೆ ಮಾಡಿದ್ದೇವೆ. ಇಲ್ಲದಿದ್ರೆ ಎಲ್ಲರೂ ಈ ನಾರ್ತಿನ ಹಾಗೆ ಇಲ್ಲಿ ಕೂಡ ಎಲ್ಲ ಕೊಂದಾಗ್ತಿದ್ರು ಹಾವುಗಳನ್ನು. ಈ ಕೆಲವು ಜಾಗದಲ್ಲಿ ಕೊಲ್ತಾರೆ. ಈ ನಾವು ಕೂಡ ಇಲ್ಲಿ ಈಗ ಈ ನಾರ್ತಿನವರಲ್ಲಿ ಇಲ್ಲಿ ಕೆಲಸ ಮಾಡುವ ಕೊಲೋನಿಯಲ್ಲೆಲ್ಲ ಇದ್ರೆ ಅವರೆಲ್ಲ ಈ ಹಾವುಗಳನ್ನು ಕೊಂದಾಗ್ತಾರೆ. ನಾವು ಮತ್ತೆ ಅಲ್ಲಿ ಹೋಗಿ ಅವರಿಗೆ ಹೇಳಿಕೊಡ್ತೇವೆ. ದಕ್ಷಿಣ ಕನ್ನಡದ ಮಂದಿ ಅಥವಾ ತುಳುನಾಡಿನ ಮಂದಿ ಹಾವನ್ನು ಆರಾಧಿಸ್ತಾರೆ, ಕಾರಣಕ್ಕೆ ಅವುಗಳನ್ನು ಹೆಚ್ಚು. ಈಗ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಪೂಜಿಸ್ತಿದ್ದಾರೆ ಹಾವುಗಳನ್ನು. ಕರ್ನಾಟಕದ ಸಾಯಿಸ್ತಿದ್ರು. ಹಾವಿನ ಭಯ ಒಂದು ಕಡೆ, ಹಾವಿನ ಪೂಜೆ ಇನ್ನೊಂದು ಕಡೆ ಅಲ್ವಾ? ಬಹುಶಃ ಇದರಿಂದಾಗಿಯೇ ನಿಮಗೆ ಹೆಚ್ಚೆಚ್ಚು ಕೆಲಸಗಳು ಸಿಗ್ತವೆ ಕಾಣ್ತದೆ ಅಲ್ವಾ? ರಕ್ಷಿಸಬೇಕಲ್ಲ ಹಾವುಗಳನ್ನು ಎಲ್ಲಿಯಾದ್ರೂ ಕೊಂಡೋಗಿ ಅಲ್ವಾ? ಹೌದು, ಕರೀತಾರೆ ನಿಮ್ಮನ್ನು ಹೆಚ್ಚೆಚ್ಚು. ಈಗಂತೂ ಮಳೆಗಾಲದಲ್ಲಿ ತುಂಬಾ ಬೇಡಿಕೆ ನಿಮ್ಮ ತಂಡಕ್ಕೆ. ಹೌದು, ಈಗಂದ್ರೆ ಈಗ ಮರಿಗಳೆಲ್ಲ ಹಾಗಿರುವ ಟೈಮ್. ಈಗ ಹಾವುಗಳದ್ದು ಮರಿಗಳೀಗ ಹೊರಗೆ ಬರುವ ಈಗ ಒಂದು ಹಾವು ಸಾಧಾರಣ ಒಂದು 25-30 ಮೊಟ್ಟೆ ಇಟ್ರೆ ಅಷ್ಟು ಮರಿಗಳು ಹೊರಗಡೆ ಬರ್ತದೆ. ಅಂದ್ರೆ ಎಲ್ಲ ಹ್ಯಾಚ್ ಆಗ್ತದೆ. ಎಲ್ಲ ಹಾವುಗಳು ಅಷ್ಟು ಮೊಟ್ಟೆ ಇಡ್ತಾವ? ಇಲ್ಲ, ಅದು ಕೆಲವು ಹಾವುಗಳ ಪ್ರಾಯಕ್ಕೆ ತಕ್ಕಂತೆ. ಹೆಬ್ಬಾವು ಸಾಧಾರಣ ಎಷ್ಟು ಮೊಟ್ಟೆ ಇಡ್ತದೆ? ಹೆಬ್ಬಾವು ಸಾಧಾರಣ ಒಂದು 15. ಎಷ್ಟು ಬದುಕ್ತವೆ ಅದರಲ್ಲಿ? ನನ್ನ ಅನುಭವದಲ್ಲಿ ನಾನು ಈ ವರ್ಷ ಕೂಡ ಮೊನ್ನೆ ನಂಗೆ ಹೆಬ್ಬಾವಿದು ಮೊಟ್ಟೆ ಸಿಕ್ಕಿತ್ತು. ಮೊನ್ನೆ ನಂಗೆ 11 ಮೊಟ್ಟೆ ಸಿಕ್ಕಿತ್ತು. ಅದರಲ್ಲಿ 13 ಮೊಟ್ಟೆ ಸಿಕ್ಕಿತ್ತು. ಅದರಲ್ಲಿ 2 ಮೊಟ್ಟೆ ಆಲ್ರೆಡಿ ಅದು ಆಟೋಮೆಟಿಕ್ ಆಗಿ ಇದಾಗಿದೆ, ಕೊಳ್ತೋಗಿದೆ ಮಣ್ಣಲ್ಲೇ. ನಾವು ತೆಗೆಯುವಾಗ್ಲೇ ಅದು, ನಾನು ನನ್ನ ಇನ್ಸ್ಟಾದಲ್ಲಿ ನಾನು ಅದು ವಿಡಿಯೋ ಹಾಕಿದ್ದೇನೆ. ಅದು 2 ಮೊಟ್ಟೆ ಹೇಗೂ ಮೊದಲೇ ಕೊಳ್ತೋಗಿತ್ತು. 11 ಮೊಟ್ಟೆ ಸಿಕ್ಕಿತ್ತು. 11 ಮೊಟ್ಟೆ ಕೂಡ ಮರಿಯಾಗಿದೆ. ನಾಗರ ಹಾವಿನದ್ದು
ನಾಗರ ಹಾವಿದು ನಂಗೆ 9 ಮೊಟ್ಟೆ ಸಿಕ್ಕಿತ್ತು, 9 ಕೂಡ ಮರಿಯಾಗಿದೆ. ನೀವು ನೋಡಿದ್ರ ಮರಿ? ನಾವು ಅದ್ರದ್ದು ಕೂಡ ವಿಡಿಯೋ ನಾನು ಹಾಕಿದೆ ನನ್ನ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ತುಂಬಾ ವಿಶಿಷ್ಟ ಅಲ್ವಾ? ಹಾವನ್ನು ಕಂಡ್ರೆ ಹೆದರುವವರ ಪೈಕಿ ಇಂಥವರು ಇರುವುದು ವಿಶೇಷ. ನಾವು ಮನೆಯಲ್ಲಿ ಅದಕ್ಕೆ ಕೃತಕ ಕಾವು ಕೊಡಿಸಿ ಮರಿ ಮಾಡಿ ಮತ್ತೆ ಅದನ್ನು ಕಾಡಿಗೆ. ಬಹುಶಃ ನಾವು ನಿಮ್ಮೊಟ್ಟಿಗಿದ್ರೆ ನಮಗೂ ಸಹ ಧೈರ್ಯ ಬಂದಿತ್ತೇನೋ ಅಲ್ವಾ? ಇನ್ನು ಹಾವುಗಳು ಶೀತ ಹವೆಯನ್ನು ಹೆಚ್ಚು ಬಯಸ್ತವೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಏನಾಗ್ತದೆ ಅಂದ್ರೆ ಹೊರಗೆ ಚಳಿ ಇದ್ದಾಗ ಮನೆ ಒಳಗೆ ಬಂದು ಕುತ್ಕೊಳ್ತವೆ ಹಾವುಗಳು. ಆಗ ಹೇಳುದುಂಟು ನಾವು ಬೆಚ್ಚಗೆ ಕುತ್ಕೊಂಡಿದ್ದಾವೆ ಅಂತ. ಹಾಗೆ ಬರ್ತಾವ? ಅವಕ್ಕೆ ಬಿಸಿ ಬೇಕಾ ಅಥವಾ ಚಳಿ ಬೇಕಾ? ಇಲ್ಲ, ಹಾವುಗಳು ಸಾಮಾನ್ಯ ಅದು ಈ ನಮ್ಮ ಪ್ರಕೃತಿಗೆ ಸಮತೋಲನದಲ್ಲಿ ಇರುವುದು. ಅದ್ರ ಈಗ ತುಂಬಾ ಈ ನೀರೆಲ್ಲ ನಿಂತ್ರೆ ಈ ಕೆರೆ ಹಾವುಗಳು, ನಾಗರ ಹಾವುಗಳು, ಹೆಬ್ಬಾವುಗಳೆಲ್ಲ ತುಂಬಾ ನೀರಿದ್ದ ಜಾಗದಲ್ಲಿ ನಿಲ್ಲುವುದು ಕಡಿಮೆ. ಅದಾದಷ್ಟು ಮೇಲೆ ಬಂದು ಅದು ಮಣ್ಣಿನ ಅಡಿಯಲ್ಲಿ ಬಿಲ ಮಾಡಿ, ಹೆಗ್ಗಣದು ಬಿಲ ಎಲ್ಲ ಇದ್ರೆ ಆ ಜಾಗದಲ್ಲಿ ಎಲ್ಲ ಹೋಗಿ ಕುತ್ಕೊಳ್ಳೋದು ಜಾಸ್ತಿ ಹಾವುಗಳು. ಮತ್ತೆ ಮನೆ ಒಳಗೆ ಬಂದಿದ್ರೆ ಸಪೋಸ್ ಅದು ಯಾವುದಾದ್ರೂ ಒಂದು ಫೀಡಿಗೆ ಅದಕ್ಕೆ ಆಹಾರ ಯಾವುದು, ಈಗ ಒಂದು ಕಪ್ಪೆಯನ್ನು ಅಟ್ಟಾಡಿಸಿಕೊಂಡು ಬಂದು ಆ ಕಪ್ಪೆ ಸಿಗದೇ ಇದ್ದ ಕಾರಣ ಅದೇ ಜಾಗದಲ್ಲಿ ಎಲ್ಲಾದ್ರೂ ನಿಂತು ಕಾದು ತಿಂದು ಮತ್ತೆ ಹೋಗುವ ಸಾಧ್ಯತೆ ಇರ್ತದೆ ಹಾವುಗಳಲ್ಲಿ. ಮತ್ತೆ ಅದು ಬೆಚ್ಚಗೆ ಬರ್ತದೆ ಅಂದ್ರೆ ಅದಕ್ಕೆ ವೆದರ್ ಫೀಲ್ ಆಗ್ಲಿಕ್ಕೆ ಅದು ಹಾವುಗಳು ಬಂದು ಕುತ್ಕೊಳ್ಳುದು ಇಲ್ಲ. ಅದಕ್ಕೆ ಯಾವ್ದಾದ್ರು ಆಹಾರ ಹುಡುಕಿಕೊಂಡು ಬಂದು ಕೂತಿರುವ ಸಾಧ್ಯತೆ ಇರ್ತದೆ. ಪ್ರಶಾಂತ್ ಹೇಳಿ, ಈಗ ನೀವು ಹಾವುಗಳನ್ನು ರಕ್ಷಣೆ ಮಾಡ್ತೀರಿ, ಏನೆಲ್ಲ ಸಾಧನಗಳನ್ನು ಬಳಸ್ತೀರಾ? ಸಾಧನ ಅಂದ್ರೆ ಸ್ಟಿಕ್ ಬರ್ತದೆ ಅದ್ರದ್ದು, ಅದು ಕೋಲು, ಕ್ಲಿಪ್ ಎಲ್ಲ ನಾವು ಯೂಸ್ ಮಾಡಲ್ಲ. ಕ್ಲಿಪ್ ಯೂಸ್ ಮಾಡಿದ್ರೆ ಹಾವುಗಳಿಗೆ ತೊಂದರೆ ಆಗ್ತದೆ. ಅದು ಮಾತ್ರ ಹಾಗೆ ಮಾಡಿ ಗೋಣಿಯಲ್ಲಿ ಕಟ್ತೀರಾ? ಅದಂದ್ರೆ ನಮ್ಮ ಸೇಫ್ಟಿಗೆ ಬೇಕಾಗಿ ಯೂಸ್ ಮಾಡುದು. ಮತ್ತೆ ಎಲ್ಲಿಯಾದ್ರೂ ಬೀಳದೊಳಗೆಲ್ಲ ಇದ್ರೆ ಜಸ್ಟ್ ಎಳಿಲಿಕ್ಕೆ ಹಾಗೆಲ್ಲ ಬೇಕಾಗ್ತದೆ, ಹಾಗೆ ಯೂಸ್ ಮಾಡ್ತೇನೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತೀರಿ ನೀವು? ಹಾವು ಹಿಡಿಲಿಕ್ಕೆ ಹೋಗ್ತೀರಿ, ಹೋಗುವಾಗ ಏನೆಲ್ಲ ಮುಂಜಾಗ್ರತೆ? ಒಂದಷ್ಟು ನಿಮಗೂ ರಕ್ಷಣೆ ಬೇಕಲ್ವಾ? ನಾವಂದ್ರೆ ಈಗ ಹಾವುಗಳನ್ನು ರಕ್ಷಿಸುವಾಗ ನಾವು ಒಂದು ಜಾಗಕ್ಕೆ ಹೋಗಿ ಹಾವುಗಳನ್ನು, ಈಗ ನಾಗರ ಹಾವು ಹಿಡಿಯುತ್ತಿದ್ದೇವೆ ನಾವು, ಆ ಹಾವುಗಳನ್ನು ಹಿಡಿಯುವಾಗ ಅಲ್ಲಿ ಒಂದು 10-15 ಜನ ಫೋಟೋ ಏನಾದ್ರು ತೆಗಿತಿದ್ದಾರೆ ಅಂತೇಳಿ ನಾವು ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಹಾವುಗಳನ್ನೇ ನೋಡ್ತಾ ಇರ್ಬೇಕು. ಯಾಕಂದ್ರೆ ಹಾವುಗಳು ಹೇಗೆ ನಮ್ಮ ಕೈ ಆಚೆ ಬಂದು ನಮ್ಗೆ ಕಚ್ಬಹುದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಸ್ಪೀಡ್ ಇರ್ತದೆ. ಹಾಗೆ ನಾವು ಹಾಗೆ ಯಾರಿಗೂ ಫೋರ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಹಾಗೆ ಏನಾದ್ರು ಫೋಟೋಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾವು ಹೇಗೂ ನಾವು ವಿಡಿಯೋ ನಮ್ಮದೇ ಯಾರಾದ್ರೂ ಇದ್ರೆ ಮಾಡ್ತಾ ಇರ್ತಾರೆ, ನಾವು ಅದ್ರಿಂದಲೇ ತೆಗಿತೇವೆ ಬಿಟ್ಟು. ಆದ್ರೆ ಒಂದು ವಿಡಿಯೋ ಮುಖ್ಯ ಅಲ್ಲ ನಿಮಗೆ, ಹಾವು ರಕ್ಷಿಸುವುದು ಹೌದು. ನಮ್ಗೆ ಬೇಕಾಗ್ತದೆ, ಯಾಕಂದ್ರೆ ಡಾಕ್ಯುಮೆಂಟ್ರಿಗೆ ಎಲ್ಲ ಬೇಕಾಗ್ತದೆ. ಯಾಕಂದ್ರೆ ಕೆಲವರು ಕೇಳ್ತಾರೆ ಎಲ್ಲಿ ಸಿಕ್ಕಿದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಎಲ್ಲ ಕೆಲವು ಬರ್ತದೆ, ಅಂದ್ರೆ ಮಾಡಿ ರೀತಿ ಸರಿ ಇಲ್ಲ ಎಲ್ಲ ಬಂದ್ರೆ ನಿಮ್ಗೆ ಇದಕ್ಕೆ ಕಾನೂನು ಏನಾದ್ರು ಬೇಕಾ? ಇದೆ ನಮ್ಗೆ. ಅಂದ್ರೆ ಈಗ ಸಾಧಾರಣ ನಾವು ಈಗ ಸಂರಕ್ಷಣೆ ಮಾಡುವಲ್ಲಿ ನಮ್ಮದು ಗುರುಗಳಿದ್ದಾರೆ, ಗಂಗೇಶ್ ಬೋಳ ಅಂದ್ರೆ ಅವರು ಲೈಸೆನ್ಸ್ ಮಾಡಿ ಕೊಡ್ತಾರೆ. ಅವರ ಹತ್ರ ಇದೆ, ಅಥರೈಸ್ಡ್ ಲೈಸೆನ್ಸ್ ಇದೆ. ಅಂದ್ರೆ ಅವರ ಅಂಡರ್ ಅಲ್ಲಿ ನಾವು ಬಂದುದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನಮ್ಮದು ಸಾಧಾರಣ ಮಟ್ಟಿಗೆ ಪರಿಚಯ ಉಂಟು ಅಂತೇಳಿ ನನ್ನ ಅನುಭವ. ಹಾಗೆ ಅರಣ್ಯ ಇಲಾಖೆಯವರೆಲ್ಲ ಪರಿಚಯ ಇದ್ದಾರೆ ನಮ್ಗೆ. ಅಂದ್ರೆ ಅವರೇ ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ಯಾರ್ದಾದ್ರೂ ಏನಾದ್ರೂ ಇದ್ರೆ ಅವರ ಕೇರ್ ಆಫ್ ಅಲ್ಲಿ ಅವರಿಗೆ ದೂರ ಇದ್ರೆ ಏನಾದ್ರೂ ಹಾವು ಹಿಡಿಲಿಕ್ಕೆ ಬಂದ್ರೆ ಅವ್ರು ನಮ್ಮ ಹತ್ರ ಹೇಳ್ತಾರೆ, ನಾವು ಹೋಗ್ತೇವೆ, ಸಂರಕ್ಷಿಸ್ತೇವೆ. ಈಗ ನೀವಿಬ್ರು ಇಲ್ಲಿಗೆ ಬಂದ್ರಿ ನಮ್ಮ ಸ್ಟುಡಿಯೋಗೆ. ಬರುವ ಮೊದಲು ಬರ್ತಾ ದಾರಿಯಲ್ಲಿ ಒಂದು ಬಾವಿಗೆ ಬಿದ್ದ ಒಂದು ಹೆಬ್ಬಾವಿದು ಮರಿ ಮೇಡಮ್ ಬರ್ತಾ ಇದ್ದೇವೆ, ಬಾವಿಗೆ ಒಂದು ಹಾವು ಬಿದ್ದಿದೆ, ಹಿಡಿದು ಬರ್ತೇವೆ ಅಂತ ಹೇಳಿದ್ರಿ. ಹೇಗೆ ಹಿಡಿದ್ರಿ? ಅದು ಅಂದ್ರೆ ಈಗ ನಾವು ಬರುವಾಗ ಆಕ್ಚುಲಿ ಅವರು ಬಾವಿ ಒಳಗಡೆ ಉಂಟು ಅಂತ ಹೇಳಿದ್ರು. ಆದ್ರೆ ಇದು ಬಾವಿ ಒಳಗಡೆನೆ, ಆದ್ರೆ ಪಂಪ್ ಇದು ಪೈಪ್ ಇತ್ತು, ಅದಕ್ಕೆ ಅದರಲ್ಲಿ ಕುತ್ಕೊಂಡಿತ್ತು. ಹಾಗೆ ಮತ್ತೆ ಬಾವಿ ಕೂಡ ಸ್ವಲ್ಪ ಸಣ್ಣದಿತ್ತು, ಅಲ್ಲಿಂದಲೇ ಕೈಯಿಂದ ತೆಗೆದು ಮತ್ತೆ ಡಬ್ಬದಲ್ಲಿ ಹಾಕಿ. ಸಾಮಾನ್ಯ ಯಾವ ಕಡೆಯಿಂದೆಲ್ಲ ನೀವು ಹಾವುಗಳನ್ನು ತೆಗೆದ್ರೆ? ಅಂದ್ರೆ ಹಾವುಗಳೆಲ್ಲ ಕೂತಿರ್ತವೆ, ಎಲ್ಲಿಂದೆಲ್ಲ ನಿಮಗೆ ರಕ್ಷಿಸ? ನೋಡಿ, ನಮ್ಗೆ ಮಂಗಳೂರಲ್ಲಿ ಈಗ ಈ ದಕ್ಕೆ ಸೈಡ್ ಅಲ್ಲೆಲ್ಲ ತುಂಬಾ ಹಾವುಗಳು ಬಲೆಗೆ ಸಿಕ್ಕಿಕೊಂಡಿರ್ತವೆ. ಹೆಬ್ಬಾವಾಗಿರ್ಬೋದು, ನಾಗರ ಹಾವು, ಆಮೇಲೆ ಕನ್ನಡ ಹಾವು, ಕನ್ನಡಿ ಹಾವು ಮೀನಿನ ಬಲೆಗೆ ಸಿಕ್ಕಿಕೊಂಡಿರ್ತದೆ. ಆಗ ಅವರು ನಮ್ಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ನಾವು ಹೋಗಿ ಅದನ್ನು ರಕ್ಷಣೆ ಮಾಡ್ತೇವೆ. ಮತ್ತೆ ಅದಕ್ಕೆ ಏನಾದ್ರೂ ಏಟ್ ಆಗಿದ್ರೆ ಅದಕ್ಕೆ ಮದ್ದೆಲ್ಲ ಹಾಕಿ ನಾವು ಸ್ವಲ್ಪ ದಿವಸ ಅದು ರಿಕವರಿ ಆದ್ಮೇಲೆ ಅದನ್ನು ಕಾಡಿಗೆ ರಿಲೀಸ್ ಮಾಡುವ ಕ್ರಮವನ್ನು ನಾವು. ಸಣ್ಣ ಏಟಾದ್ರೆ ಬದುಕಬಹುದು, ಬಹುಶಃ ದೊಡ್ಡ ಏಟಾದ್ರೆ ದೊಡ್ಡ ಅಂದ್ರೆ ಹಾವುಗಳದ್ದು ಸ್ಕಿನ್ ತುಂಬಾ ಸ್ವೀಟ್,
ಅಂದ್ರೆ ಇರುವೆ ಬರುದು ಜಾಸ್ತಿ ಹಾವುಗಳಿಗೆ. ಹಾಗೆ ಈ ಹಾವುಗಳಿಗೆ ಕೈಕಾಲಿಲ್ಲದ ಕಾರಣ ಈಗ ಒಂದು ಇರುವೆ ಕಚ್ಚಿದ್ರೆ ಒಂದಲ್ಲ ಒಂದು 100-200 ಇರುವೆ ಕಚ್ಚಿದ್ರೆ ಹಾವುಗಳು ಎಷ್ಟು ಗಂಟೆಯಲ್ಲಿ ಯಾವುದು ಖಾಲಿ ಮುಳ್ಳುಗಳೇ ಉಳಿಯುವ ಸಾಧ್ಯತೆ ಇರ್ತದೆ. ಅಷ್ಟು ಬೇಗ ಫಾಸ್ಟ್ ಇಂತ ಬರ್ತದೆ ಇರುವೆಗಳು. ಇದು ನಮ್ಗೆ ಕೂಡ ಆಗಿದೆ ಎಕ್ಸ್ಪೀರಿಯನ್ಸ್. ತುಂಬಾ ಮೃದು ಮತ್ತೆ ಅದು ಈ ಇರುವೆಗಳು ಒಂದು ದೊಡ್ಡ ದೊಡ್ಡ ಇರುವೆಗಳು ಮತ್ತೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಡುದಿಲ್ಲ, ಮತ್ತೆ ಹಾವೇ ಸೋತೋಗ್ಬೇಕು, ಹಾಗೆ ಇರ್ತದೆ. ಅದಕ್ಕೆ ಅದನ್ನೆಲ್ಲ ನಾವು ಸೇಫ್ಟಿ ಮಾಡ್ಬೇಕಾಗ್ತದೆ. ಡೈರೆಕ್ಟ್ ನಾವು ಕೂಡ ಕಾಡಿಗೆ ಬಿಟ್ರೆ ಆ ಕಾಡಲ್ಲಿ ಕೂಡ ಹಾಗೇನೆ ಆಗುವ ಸಾಧ್ಯತೆ ಇರ್ತದೆ. ಮತ್ತೆ ಇನ್ನೊಂದು ಅದೇನೊಂದು ಕೋಲು ಏನು ಹೇಳಿ ಒಂದು ಕ್ಲಿಪ್ ಉಪಯೋಗಿಸ್ತಾರೆ. ಆ ಒಂದು ಕ್ಲಿಪ್ ಅನ್ನು ಈಗ ಸಾಧಾರಣ ಆನ್ಲೈನ್ ಅಲ್ಲೆಲ್ಲ ಸಿಗ್ತದೆ. ಅದು ಈ ಕಟ್ಟಿಂಗ್ ಪ್ಲೇಯರ್ ತರ ಇರ್ತದೆ ಕ್ಲಿಪ್. ಅದನ್ನು ಯೂಸ್ ಮಾಡಬಾರ್ದಂದ್ರೆ ಹಾವಿದು ಎಲುಬು ತುಂಬಾ ಸೆನ್ಸಿಟಿವ್ ಇರ್ತದೆ, ಮೃದು ತುಂಬಾ. ಈಗ ಅದರಲ್ಲಿ ನಾವು ಕ್ಲಿಪ್ ಮಾಡುವಾಗ ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಮಾಡ್ತಾರೆ ಈ ಫ್ಲಾಟ್ ಅಲ್ಲೆಲ್ಲ ಇರುವಾಗ, ಅವರಿಗೆ ಅಂದಾಜು ಕೂಡ ಇರುವುದಿಲ್ಲ ಎಲ್ಲಿ ಹಿಡಿಬೇಕು ಹೇಗೆ ಹಿಡಿಬೇಕು ಅಂತೇಳಿ. ಅವ್ರು ಫುಲ್ ಟೈಟ್ ಒತ್ತುವಾಗ ಈ ಹಾವು ತಿರುಗುವಾಗ ಅದ್ರದ್ದು ಬೋನ್ ಕಟ್ ಆಗುವ ಸಾಧ್ಯತೆ ಇರ್ತದೆ. ಹೆದರಿ ಅದು ತಿರುಗಾಡುವಾಗ ಅದ್ರದ್ದು ಬೋನ್ ಕಟ್ ಆಗಿ ಅದು ಒಂದು ವಾರನ ಒಂದು 4-5 ದಿನದಲ್ಲಿ ಸಾಯುವ ಸಾಧ್ಯತೆ ಇರ್ತದೆ. ಇದು ದೊಡ್ಡ ಅನ್ಯಾಯ. ಅಂದ್ರೆ ಅವರಿಗೆ ಕೂಡ ಗೊತ್ತಿರು, ಅವರು ಆನ್ಲೈನ್ ನಲ್ಲಿ ಸಿಗ್ತದೆ ಅಂತ ಹೇಳಿ ತರಿಸಿ ಹಿಡಿಯುವ. ಅದೇ ಹಾವುಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಜ್ಞಾನವನ್ನು ಪಡ್ಕೊಳ್ಳೋದು ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ಪರಿಸರಕ್ಕೆ ಎಲ್ಲಾ ಪ್ರಾಣಿಗಳ ಹಾಗೆ ಹಾವುಗಳು ಕೂಡ ತುಂಬಾ ಉಪಯುಕ್ತ, ಬೇಕೇ ಬೇಕು. ಹಾಗಾಗಿ ಅವುಗಳ ರಕ್ಷಣೆ ಕೂಡ ಎಲ್ಲರ ಕರ್ತವ್ಯ ಅಲ್ವಾ. ಈಗ ಹಾವು ಹಿಡಿಯುವಾಗ ನಿಮಗೇನು ವಿಷದ ಹಾವು ಒಂದು ಕಚ್ಚಿ ಬಿಟ್ಟಿತ್ತು ಅಂತ ಇಟ್ಟುಕೊಳ್ಳಿ, ಏನ್ ಮಾಡ್ತೀರಿ ಮುಂಜಾಗ್ರತಾ ಕ್ರಮವಾಗಿ? ಸಿಟಿಯಲ್ಲಿ ಇರೋದ್ರಿಂದ ನಾವು ಆದಷ್ಟು ನಾವು ಹಾಸ್ಪಿಟಲ್ಗೆ ಹೋಗುದು ಬೆಟರ್. ಹಾಸ್ಪಿಟಲ್ ಅಂದ್ರೆ ಈಗ ನಮ್ಗೇನು ತುಂಬಾ ದೂರ ಏನಿಲ್ಲ. ನಾವು ಎಲ್ಲ ಈಗ ಫಾದರ್ ಮುಲ್ಲರ್ಸ್ ಆಗ್ಲಿ ಏನಪ್ಪ ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ ಅಲ್ಲೂ ಕೂಡ ಆಂಟಿವೆನಮ್ ಸಿಗ್ತದೆ. ಹಾಗೆ ಅದು ಮತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಹಾವು ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಕಚ್ಚಿದ ಜಾಗೆಯಿಂದ ಮೇಲೆ ಹೃದಯಕ್ಕೆ ರಕ್ತ ಹರಿಯದ ಹಾಗೆ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳ್ತಾರೆ. ಸರಿ ಅದು? ಇಲ್ಲ, ಅಂದ್ರೆ ತುಂಬಾ ಗಟ್ಟಿ ಕಟ್ಟಬಾರ್ದು. ಈಗ ಕಟ್ತಿದ್ರ ಅಂದ್ರೆ ಈಗ ತುಂಬಾ ದೂರ ಡಿಸ್ಟೆನ್ಸ್ ಇದ್ರೆ ಈಗ ಒಂದು ಸಾಧಾರಣ ಬೆಳ್ತಂಗಡಿ ಆ ಕಡೆ ಇಲ್ಲ, ಆ ಕಡೆಯಿಂದೆಲ್ಲ ತರಬೇಕಾದ್ರೆ 1 ಗಂಟೆ 2 ಗಂಟೆ ಟೈಮ್ ಇರ್ತದೆ. ಆಗ ಹಾವು ಕಚ್ಚಿದ್ರೆ 2 ಗಂಟೆ ತನಕ ಟೈಮ್ ಇರ್ತದೆ. ಅದರ ಒಳಗಡೆ ಅದ್ರದ್ದು ಚಿಕಿತ್ಸೆ ಸ್ಟಾರ್ಟ್ ಆಗಬೇಕು. ಈಗ ಪ್ರತಿ ಊರುಗಳಲ್ಲಿ ಅದಕ್ಕೆ ಬೇಕಂತ ಚಿಕಿತ್ಸೆ ದೊರೆಯುವುದಿಲ್ವಾ? ಅಂದ್ರೆ ಅಷ್ಟು ಇರಲ್ಲ, ಚೆನ್ನಾಗಿರುವುದಿಲ್ಲ. ಕೆಲವು ಪ್ರಾಥಮಿಕ ಚಿಕಿತ್ಸೆ ಏನಾದ್ರೂ ಯಾಕಂದ್ರೆ ಇದು ನನ್ನ ಅನುಭವದಲ್ಲಿ ಹೇಳುದು, ಈ ಸಲ ಕೂಡ ಒಂದು ಬೆಳ್ತಂಗಡಿಯಲ್ಲಿ ಒಬ್ಬರಿಗೆ ತೋಟದ್ದು ಪಂಪ್ ಆಫ್ ಮಾಡ್ಲಿಕ್ಕೆ ಹೋಗುವಾಗ ಸಂಜೆ ಹೊತ್ತಲ್ಲಿ ರಾತ್ರಿ ಹೊತ್ತು ಕನ್ನಡಿ ಹಾವು ಕಚ್ಚಿಬಿಡ್ತು. ಮಂಡಲ ಹಾವು, ರಸಲ್ ವೈಪರ್ ಅಂತ ಕನ್ನಡಿ. ಅದು ಇವರಿಗೆ ಕಚ್ಚಿತು. ಇವರದನ್ನು ಹಿಡಿದ್ರು, ಇವರಿಗೆ ಗೊತ್ತಾಗ್ಲಿಲ್ಲ ಯಾವ ಹಾವು ಅಂತೇಳಿ. ಪುನಃ ಅದು ಇವರಿಗೆ 1-2-3 ಜಾಗದಲ್ಲಿ ಕಚ್ಚಿಬಿಡ್ತು. ಹಾಗೆ ಅವರು ಅದನ್ನು ಇಟ್ಕೊಂಡು ಬಂದಿದ್ದಾರೆ ಮನೆಗೆ. ಹಾವನ್ನು ಇಟ್ಕೊಂಡು ಬಂದು ಮತ್ತೆ ಹಾವನ್ನು ಕೊಂದ್ರು. ಯಾಕಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಮಾಡುವಾಗ ಹಾವುಗಳು ಯಾವುದು ಅಂತ ಕೇಳ್ತಾರೆ ಹಾಸ್ಪಿಟಲ್ ಅಲ್ಲಿ. ಬಹುಶಃ ಅದಕ್ಕೆ ಆಗಿರ್ಬೋದು. ಹಾವುಗಳನ್ನು ಕೊಂದಿದ್ದಾರೆ, ಹಾವುಗಳನ್ನು ಕೂಡ ತಂದಿದ್ದಾರೆ, ಹಾವನ್ನು ಕೂಡ ಇಲ್ಲಿಗೆ. ಅವರು ಸಾಧಾರಣ 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ KMC ಹಾಸ್ಪಿಟಲ್ಗೆ. ಮತ್ತೆ ಸಂಜೆ ಒಂದು 7-8 ಗಂಟೆ ಹೊತ್ತಿಗೆ ಕಚ್ಚಿದೆ. ಸಂಜೆ ಎಷ್ಟು ಹೊತ್ತಿಗೆ ಕಚ್ಚಿತ್ತು ಹಾವು? 8 ಗಂಟೆಗೆ. ಮತ್ತೆ ಇವರು ಬೆಳಿಗ್ಗೆ ಸಂಜೆ ಒಂದು 10-10:30 ಗಂಟೆಗೂ KMC ಹಾಸ್ಪಿಟಲ್ಗೆ ಬಂದಿದ್ದಾರೆ. ಮತ್ತೆ ಅಲ್ಲಿಂದ ಪುನಃ ಎನೋಪಾಗೆ ಕೊಂಡೋದ್ರು. ಅಂದ್ರೆ ಅವರು ಸ್ವಲ್ಪ ಅನುಕೂಲ ಇರ್ಲಿಲ್ಲ ಅವರಿಗೆ ಅಲ್ಲಿ. ಚಿಕಿತ್ಸೆ ಫಲಕಾರಿ ಆಯ್ತಾ? ಆಮೇಲೆ ಅವರು ಸಾಧಾರಣ ತುಂಬಾ ಸೀರಿಯಸ್ ಇದ್ರು. ಅದ್ರದ್ದು ಕೂಡ ಪೋಸ್ಟ್ ಎಲ್ಲ ನಮ್ಮ ಹತ್ರ ಉಂಟು, ನಾವೆಲ್ಲ ಅದನ್ನು ತೆಗೆದಿಟ್ಟಿದ್ದೇವೆ. ಅದನ್ನು ಮತ್ತೆ ಅವರು ಎನೋಪಾಯದಲ್ಲಿ ರಿಕವರಿ ಆದ್ರು. ಈಗ ಅವರಿಗೆ ಆಯುರ್ವೇದಿಕ್ ಮದ್ದಾಗ್ತಾ ಇದೆ. ಈ ಕೆಲವು ಜಾತಿಯ ಹಾವುಗಳು ಕಚ್ಚಿದ್ರೆ ಉಂಟಲ್ಲ, ವಿಷದ ಹಾವುಗಳು, ಅದು ಅಲ್ಲೇ ನಮ್ಮ ಚರ್ಮದ ಭಾಗ ಕೊಳೆಯುತ್ತದೆ, ಮತ್ತೆ ಯಾವತ್ತಿಗೂ ಗುಣ ಆಗುದಿಲ್ಲ ಅಂತ ಒಂದು ಕಲ್ಪನೆ ಇದೆ. ಸರಿ? ಅದು ಗುಣ ಆಗ್ತಾರೆ, ಕೆಲವೊಬ್ರು ಗುಣ ಆಗ್ತಾರೆ. ಶುಗರ್ ಎಲ್ಲ ಇರುವವರು ತುಂಬಾ ಲೇಟ್ ಆಗಿ ರಿಕವರಿ ಆಗುದು. ಅಲ್ಲ, ಅದು ಯಾವ್ದು ನಿರ್ದಿಷ್ಟ ಒಂದು ಹಾವು ಕಚ್ಚಿದ? ನಾಗರ ಹಾವು ಅದು ಕಚ್ಚಿದ್ರೆ ಅದು ನಮ್ಮ ನರದ ಮುಖಾಂತರ ಬ್ಲಡ್ ಕ್ಲಾಟ್ ಆಗ್ತಾ ಹೋಗುದು. ಆ ಹಾವುಗಳಲ್ಲಿ ಸಾಯುವ ಸಾಧ್ಯತೆ ಜಾಸ್ತಿ ಇರ್ತದೆ ಮನುಷ್ಯರು. ನಾಗರ ಹಾವಾಗ್ಲಿ ಇಲ್ಲದಿದ್ರೆ ಕಟ್ಟು ಹಾವು, ಆ ಹಾವುಗಳಲ್ಲಿ ಸಾಯುವ ಪರಿಸ್ಥಿತಿ ಜಾಸ್ತಿ ಇರ್ತದೆ. ಈ ಕನ್ನಡಿ ಹಾವುಗಳಲ್ಲಿ ಸಾಯ್ಲಿಲ್ಲ ಅಂತ ಹೇಳಿಲ್ಲ, ಆದ್ರೆ ಕನ್ನಡಿ ಹಾವುಗಳು
ಕೊಳೆತಾ ಬರುತ್ತೆ. ಕೊಳೆಯುವುದಂದ್ರೆ ಅದು ಗ್ಯಾಂಗ್ರೀನ್ ಆಗೋದು ಜಾಸ್ತಿ ಈ ಹಾವುಗಳಲ್ಲಿ. ಒಂದು ಕಚ್ಚಿದ್ರೆ ಮತ್ತೆ ನಾವು ಈ ಟೈಟ್ ಕಟ್ಟಬಾರ್ದು ಹೇಳಿದ್ದು ಕೂಡ ಅದಕ್ಕೆ. ಈಗ ಒಂದು ಕೈಗೆ ಕಚ್ಚಿತು ಅಂತೇಳಿ 1 ಫೀಟ್ ದೂರದಲ್ಲಿ ಟೈಟ್ ಕಟ್ಟಿದ್ರೆ ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದಿರುವಾಗ ಅಷ್ಟು ಕೈಯನ್ನು ಕಡಿಯುವ ಸಾಧ್ಯತೆ ಕೂಡ ಇರ್ಬೋದು. ಅಷ್ಟು ಜಾಗದಲ್ಲಿ ಫುಲ್ ಗ್ಯಾಂಗ್ರೀನ್ ಆಗಿ ಮತ್ತೆ ಫುಲ್ ಅದು ಇಡೀ ಕೈ ಕೊಳ್ತೋಗ್ತದೆ. ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ತಿಳ್ಕೊಂಡಿರ್ಬೇಕಾಗ್ತದೆ ಅಲ್ವಾ. ಇನ್ನೊಂದು ಮಾತಿದೆ, ಈಗ ಹಾವು ನಮಗೆ ಕಚ್ಚಿದ್ರೆ ವಿಷದ ಹಾವಾದ್ರೆ ನಾವು ಸಾಯ್ತೇವೆ, ಮನುಷ್ಯರು ಯಾರೇ ಪ್ರಾಣಿಗಳು ಸಾಯ್ತವೆ. ಹಾಗೆಯೇ ಮನುಷ್ಯರು ಹಾವುಗಳಿಗೆ ಕಚ್ಚಿದ್ರೆ ಹಾವು ಸಾಯ್ತಾರೆ ಅಂತ ಹೇಳ್ತಾರೆ. ಹೌದಾ? ಇಲ್ಲ, ಅದು ತಪ್ಪು. ಈ ಮನುಷ್ಯರು ಯಾರು ಹಾವುಗಳಿಗೆ ಕಚ್ಚುದಿಲ್ಲ. ಆದ್ರೆ ನಾನು ಹೇಳುದು ಹಾವುಗಳ ಒಂದು ಗ್ಲ್ಯಾಂಡ್ ಅಂತೇಳಿ ಬರ್ತದೆ, ಪಾಯ್ಸನ್. ಹಾವುಗಳ ಇಡೀ ಶರೀರದಲ್ಲಿ ಪಾಯ್ಸನ್ ಇರುವುದಿಲ್ಲ. ನಾಗರ ಹಾವಿಗೆ ವಿಷಕಾರಿ ಹಾವು ಯಾವುದೇ ಆಗಿರ್ಬೋದು, ಇಡೀ ಜೀವದಲ್ಲಿ ಅದ್ರದ್ದು ವೆನಮ್ ಇರುವುದಿಲ್ಲ. ಅದ್ರದೊಂದು ಗ್ಲ್ಯಾಂಡ್ ಅಂತೇಳಿ ಬರ್ತದೆ. ನಾನು ಚಿಕ್ಕದಿರುವಾಗ ಒಂದು ಘಟನೆ ನೋಡಿದ್ದೇನೆ. ಒಬ್ರು ಅದೇ ತರ ಹಾವಿಗೆ ಕಚ್ಚಿತು. ಹಾವು ಹೇಗೆ ಸತ್ತಿದ್ದು ಗೊತ್ತಿಲ್ಲ, ಅಂತ ಹಾವು ಸತ್ತಿತು. ಆಮೇಲೆ ಆ ನಂಬಿಕೆ ಹಾಗೆ ಬಂತ ಏನ? ಇಲ್ಲ, ಈಗ ಹಾವುಗಳಿಗೆ ಪ್ರಾಣಿಗಳು ಕಚ್ಚಿದ್ರು ಹಾವುಗಳು ಸಾಯ್ತವೆ. ಯಾಕೆ ಅಂತ ಹೇಳಿದ್ರೆ ಈ ಹಾವುಗಳದ್ದು ಬೋನ್ ತುಂಬಾ ಮೃದು ಅಂತ ನಾನು ಆಗೊಮ್ಮೆ ಹೇಳಿದೆ. ಆ ಇದ್ರಲ್ಲಿ ಸಾಯ್ಲಿಕ್ಕೆ ಸಾಧ್ಯತೆ ಇರ್ತದೆ. ಈಗ ಹಾವುಗಳ ರಕ್ಷಣೆ ಬಗ್ಗೆ ಮಾತಾಡಿದ್ರಿ. ಈಗ ನಿಮ್ಗೆ ಏನಾದ್ರೂ ಹಾವು ಕಚ್ಚಿತ ಸಂಕಷ್ಟ ಬಂತು ಅಂದ್ರೆ ನಿಮ್ ವಿಮೆ ಏನಾದ್ರೂ ಇದೆ ನಿಮ್ಮಲ್ಲಿ, ಇನ್ಸೂರೆನ್ಸ್? ಇಲ್ಲ, ನಮ್ಮದು ಪರ್ಸನಲ್ ಆಗಿ ಉಂಟು. ಇದಕ್ಕೆ ವಿಶೇಷವಾದ ಯಾವುದಿಲ್ಲ ಸರ್ಕಾರದಿಂದ ಅಥವಾ ಅರಣ್ಯ ಇಲಾಖೆಯಿಂದ ಏನಾದ್ರೂ? ಇಲ್ಲ, ಅಂದ್ರೆ ಈಗ ಮಾಡ್ಬೋದಾ ಏನೋ ಗೊತ್ತಿಲ್ಲ ನಮ್ಗೆ ಕೂಡ, ಆದ್ರೆ ಇಷ್ಟರವರೆಗೆ ಇರ್ಲಿಲ್ಲ. ನಿಮ್ಮನ್ನು ನೀವು ಹಾವು ಹಿಡಿಯುವವರು ಅಂತ ಸುಮಾರು ಮಂದಿಗೆ ಗೊತ್ತಿರ್ತದೆ, ಉರಗ ರಕ್ಷಕರು ಅಂತ. ಅವ್ರು ನಿಮ್ಮನ್ನು ನೋಡುವ ಬಗ್ಗೆ ಹೇಗೆ? ಇಲ್ಲ, ನಾವಂದ್ರೆ ಈಗ ಉರಗ ರಕ್ಷಕರು ಅಂತ ಹೇಳಿದ್ರೆ ಈಗ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ ತುಂಬಾ ಜನ. ಅಂದ್ರೆ ನಾವು ಮಾಡುವ ಕೆಲಸ ಇದು ನಮಗೋಸ್ಕರ ಅಲ್ಲ, ಇತರರಿಗೋಸ್ಕರ, ಉಪಕಾರಕ್ಕೋಸ್ಕರ ನಾವು ಮಾಡುದು ಈ ಕೆಲಸವನ್ನು. ಪ್ರಕೃತಿಗೆ ಬೇಕಾದ ಹಾವುಗಳನ್ನು ರಕ್ಷಿಸುವುದು ವಿಶೇಷ ಅಂತ ಅನ್ನಿಸ್ತದೆ ನಮ್ಮ ದೃಷ್ಟಿಯಲ್ಲಿ. ನೀವು ಹಾಗೆ ಕಾಣ್ತೀರಿ. ಸಾಮಾನ್ಯ ಮನುಷ್ಯರಿಗೆ ಆಗದ ಒಂದು ಸಂಗತಿ ಅದು. ಅದಕ್ಕೆ ಧೈರ್ಯ ಬೇಕು, ಹಾವಿನ ಮೇಲೆ ಪ್ರೀತಿ ಬೇಕು, ಕಾಳಜಿ ಬೇಕು, ಸಾಮರ್ಥ್ಯ ಬೇಕು, ಉಪಾಯ ಗೊತ್ತಿರಬೇಕು, ಹಾವಿದು ಪರಿಚಯ ಗೊತ್ತಿರಬೇಕು. ಕರೆಕ್ಟ್. ಪರಿಚಯ ವಿಷಪೂರಿತ ಹಾವುಗಳಲ್ಲಿ ನಾವು ಕಟ್ಟು ಹಾವು ಹೇಳ್ತೇವೆ. ಕಟ್ಟು ಹಾವು ಅಂದ್ರೆ ನಮ್ಮ ತುಳುವಿನಲ್ಲಿ ಕಡಂಬಳೆ ಅಂತ, ಕಟ್ಟ ಕಡಂಬಳೆ ಅಂತೇಳಿ. ಅದೇ ತರ ಈ ಸಿಟಿಯಲ್ಲಿ ಈ ತೋಳ ಹಾವು ಕೂಡ ಬರ್ತದೆ, ವೂಲ್ಫ್ ಸ್ನೇಕ್ ಹೇಳ್ತೇವೆ ಇಂಗ್ಲಿಷ್. ಅದ್ರದ್ದು ಬಣ್ಣ ಇದ್ರದ್ದು ಬಣ್ಣ ಆಲ್ಮೋಸ್ಟ್ ಸೇಮ್ ಇರ್ತದೆ. ಅಂದ್ರೆ ಆಲ್ಮೋಸ್ಟ್ ಸೇಮ್ ಅಂದ್ರೆ ನಮ್ಗೆಗೂ ಗೊತ್ತಿರ್ತದೆ. ನಾವು ಹಾವುಗಳನ್ನು ಬೇಕಿದ್ರೆ ಯಾರು ಕೇಳಿದ್ರು, ಫೋಟೋ ತೆಗೆದು ಕಳಿಸಿದ್ರು, ನಾವು ಅವರಿಗೆ ಅದರ ಬಗ್ಗೆ ತಿಳಿಸ್ತೇವೆ. ಈ ಹಾವುಗಳ ಬಣ್ಣ ಅದ್ರದ್ದು ಕೂಡ ಕಪ್ಪಾಗಿ ಅದ್ರ ಮೇಲೆ ಲೈನ್ಸ್ ಇರ್ತದೆ. ಈ ಹಾವುಗಳಲ್ಲಿ ಕೂಡ ಕಪ್ಪಾಗಿ ಲೈನ್ಸ್ ಇರ್ತದೆ. ಆದ್ರೆ ಕಟ್ಟು ಹಾವುಗಳು ಸಾಧಾರಣ ಒಂದು 4 ಫೀಟ್ ತನಕ, 4 ಅಡಿ ತನಕ ಉದ್ದ ಬೆಳೆಯುತ್ತೆ. ಆಮೇಲೆ ಈ ಹಾವುಗಳು, ತೋಳ ಹಾವುಗಳು ಸಾಧಾರಣ ಒಂದು 2 ಫೀಟ್ ಉದ್ದ ಬೆಳೀತದೆ ಅಷ್ಟೇ, ಅದಕ್ಕಿಂತ ಉದ್ದ ಬೆಳೆಯುವುದಿಲ್ಲ ತೋಳ ಹಾವು. ಕಟ್ಟು ಹಾವುಗಳ ತಲೆ ಭಾಗ ದುಂಡಗಾಗಿರ್ತದೆ, ನಾಗರ ಹಾವು ತರ ರೌಂಡ್ ಶೇಪ್. ಈ ತೋಳ ಹಾವುಗಳದ್ದು ತಲೆ ನಮ್ಮದಿ ಕನ್ನಡಿ ಹಾವು ತಲೆ ಆಗಿರ್ತದೆ, ಚೂಪಾಗಿ ಚಟ್ಟೆ ಆಗಿರ್ತದೆ. ಆಮೇಲೆ ಅದು ನೋಡುವಾಗ್ಲೇ ಗೊತ್ತದೆ, ತಲೆ ಕೂಡ ಸಣ್ಣದಿರ್ತದೆ. ಆಮೇಲೆ ಕಲರ್ ಕೂಡ ತುಂಬಾ ಇದ್ರಷ್ಟು ಕಟ್ಟು ಹಾವಿನಷ್ಟು ಡಾರ್ಕ್ ಇರುವುದಿಲ್ಲ. ಮತ್ತೆ ಕಟ್ಟು ಹಾವುಗಳಲ್ಲಿ ಅದ್ರದ್ದು ಕಟ್ಟ ಕಾಪಿ ಲೈನ್ಸ್ ತರ ಇರ್ತದೆ, 2 ಲೈನ್ಸ್ ಇರ್ತದೆ ಕಾಪಿ ಲೈನ್ಸ್ ತರ. ಅದ್ರದ್ದು ಸಿಂಗಲ್ ಲೈನ್ಸ್. ಮತ್ತೆ ಕಟ್ಟು ಹಾವುಗಳದ್ದು ಕಟ್ಟ ಸಾಧಾರಣ ಕುತ್ತಿಗೆ ಭಾಗದಿಂದ ಸ್ವಲ್ಪ ಕೆಳಗಿಂದ ಸ್ಟಾರ್ಟ್ ಆಗಿ ಬಾಲದ ತುದಿ ತನಕ ಇರ್ತದೆ. ಈ ವೂಲ್ಫ್ ಸ್ನೇಕ್ ಇದು ತೋಳ ಹಾವಿದು ಕಟ್ಟ ತಲೆ ಭಾಗದಿಂದಲೇ ಸ್ಟಾರ್ಟ್ ಆಗಿ, ತಲೆ ಮೇಲಿಂದಲೇ ಸ್ಟಾರ್ಟ್ ಆಗಿ ಬಾಲದ ತುದಿ ತನಕ ಇರುವುದಿಲ್ಲ. ಬಾಲದ ತುದಿ ಆಗುವಾಗ ಅದು ಸ್ವಲ್ಪ ಮರ್ಜ್ ಆಗಿ ಹೋಗ್ತದೆ. ಇಷ್ಟು ಸೂಕ್ಷ್ಮವಾಗಿ ಅವುಗಳನ್ನು ನಾವು ಗಮನಿಸಬೇಕು. ಈಗ ನೋಡಿ, ಕೇರೆ ಮತ್ತು ನಾಗರ ಹಾವು ಕೂಡ ಇರೋ ವ್ಯತ್ಯಾಸ ತುಂಬಾ ಕಡಿಮೆ. ಈಗ ಕೇರೆ ಹಾವು ಮತ್ತೆ ನಾಗರ ಹಾವು ಸಾಧಾರಣ ಅದ್ರದ್ದು ತಲೆ ಭಾಗದಲ್ಲಿ ಗೊತ್ತಾಗ್ತದೆ. ಆದ್ರೆ ಈಗ ಆದಷ್ಟು ನಾನು ಹೇಳುದಂದ್ರೆ ಮರಿ ಇಡುವ ಟೈಮ್ ಅಲ್ಲಿ ಬಹುಶಃ ಮಳೆಗಾಲ ಮರಿ ಆಗುವ ಟೈಮ್ ಎಲ್ಲ ಹಾವುಗಳದ್ದು. ಈ ಹೆಬ್ಬಾವಿದು ಮರಿ ಮತ್ತೆ ಇದು ರಸಲ್ ವೈಪರ್ ಹೇಳ್ತೇವೆ, ಪಿಲಿಕಂದಡಿ ಹೇಳ್ತೇವೆ ತುಳುವಿನಲ್ಲಿ. ಈ ಹಾವುಗಳು ತುಂಬಾ ಜನ ಆಗಿದೆ ಹಾಗೆ. ಲಾಸ್ಟ್ ಟೈಮ್ ಒಂದು ಬಜ್ಪೆಯಲ್ಲಿ ಕೂಡ ಒಂದು ಡೆತ್ ಆಯ್ತು. ರಾಮಚಂದ್ರ ಪೂಜಾರಿ ಅಂತೇಳಿ ಒಬ್ರು, ಅವರು ಬಜ್ಪೆಯಲ್ಲಿ ಈ ರಸಲ್ ವೈಪರ್ ಅನ್ನು, ಕನ್ನಡಿ ಹಾವನ್ನು ಇವರು ಹೆಬ್ಬಾವಿದು ಮರಿ ಅಂತೇಳಿ ಹಿಡಿಲಿಕ್ಕೆ ಹೋದ್ರು. ಹಿಡಿದು ಕಚ್ಚಿತು, 1 ಸಲ ಕಚ್ಚಿತು, 2 ಅದರದ್ದು ವಿಡಿಯೋ ವೈರಲ್ ಆಗಿದೆ ಎಲ್ಲ, ಆಲ್ಮೋಸ್ಟ್ ಎಲ್ಲ ಜಾಗಕ್ಕೆ ಅದು ತಲುಪಿದೆ ಆ ವಿಡಿಯೋ. ಆಮೇಲೆ ಅವರು ಡೆತ್ ಆದ್ರೂ ಕೂಡ ಅವರು ಟ್ರೀಟ್ಮೆಂಟ್ ಹೋಗ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಅವರು ಇದು ಏನಾಗುದಿಲ್ಲ ಹೆಬ್ಬಾವು ಅಂತ ಭಾವಿಸಿ ಮನೆಗೆ ಹೋದ್ರು. ಮನೆಗೆ ಹೋಗಿ ಮಲಗಿದ್ರು. ಸಂಜೆ ಹೊತ್ತಾಗೂ ಚಕ್ಕರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ತಲೆ ಸುತ್ತು.
ಮತ್ತೆ ಹಾಸ್ಪಿಟ್ಲಿಗೆ ಕೊಂಡೋಗುವಾಗ ಮತ್ತೆ ಡೆತ್. ಅದು 2 ಮರಿಗಳು ಕೂಡ ಒಂದೇ ತರ ಇರ್ತವೆ. ಸಣ್ಣದಿರುವಾಗ ಈ ಹೆಬ್ಬಾವಿದು ಮರಿ ಸ್ವಲ್ಪ ಈ ಬಟ್ಟೆ ಹರಿದ ರೀತಿಯಲ್ಲಿ ಇರ್ತದೆ, ಪ್ಯಾಚಸ್ ಇರ್ತದೆ ಮರಿಗಳಲ್ಲಿ. ಒಂದು ಪರ್ಫೆಕ್ಟ್ ಆಗಿ ಡಿಸೈನ್ ಇರುವುದಿಲ್ಲ, ಪ್ಯಾಚಸ್ ಬರ್ತದೆ. ಮತ್ತೆ ತಲೆ ಮೇಲೆ ಒಂದು ನಾಮ ಇರ್ತದೆ ತಲೆ ಮೇಲೆ. ರಸಲ್ ವೈಪರ್ ಅಲ್ಲಿ ಕರ್ನಾಡಿ ಹಾವಲ್ಲಿ ಅದು ನೋಡುವಾಗ್ಲೇ ಒಂದು ತುಂಬಾ ಖುಷಿ ಆಗ್ತದೆ. ಅದದು ಕಲ್ಲರ್ ಅಷ್ಟು ಚಂದ ರಸಲ್ ವೈಪರ್ಸ್. ಇದು ಆತರ ತುಂಬಾ ಡೇಂಜರ್, ನೋಡ್ಲಿಕ್ಕೆ ಖುಷಿ ಆಗ್ತದೆ ಆದ್ರೆ ತುಂಬಾ ಡೇಂಜರ್ ಅದು. ಹೌದು, ನಿಮಗೆ ಚಂದ ಅನ್ನಿಸಬಹುದು. ಸಾಮಾನ್ಯ ಜನರಿಗೆ ಹಾವಿಗೆ ಹಾಲು ಹಾಕುವುದು ನಮ್ಮ ಆರಾಧನೆ ಪದ್ಧತಿ. ಹಾವುಗಳು ಬಾರದ ಹಾಗೆ ಹಳದಿ ಎರಚೋದು, ಮತ್ತೆ ಇನ್ನೊಂದು ಸೀಮೆ ಎಣ್ಣೆ ಸುರಿಯೋದು, ಅವುಗಳು ಬಾರದ ಹಾಗೆ ಒಂದು ತಡೆ ಕಟ್ಟುದು, ಇದೆಲ್ಲ ಎಷ್ಟು ಸರಿ ಮಾಡಬಹುದಾ? ಹಾವುಗಳಿಗೆ ಇದರಿಂದ ಅಪಾಯ ಇಲ್ವಾ? ಈಗ ಜೀವಂತ ಹಾವುಗಳಿಗೆ ಯಾವುದೇ ಹಾಲು ಆಗ್ಲಿ ಯಾವುದೇ ವಸ್ತುವನ್ನು ಕುಡಿಸುವ ಇಲ್ಲ, ತಪ್ಪು ಅದು. ಈಗ ಜೀವಂತ ಹಾವುಗಳು ಹಾಲು ಕುಡಿದ್ರು, ಹಾಲು ಕುಡಿಸಿದ್ರು ಅದು ಹಾವುಗಳು ಸಾಯುವ ಸಾಧ್ಯತೆ ಇರ್ತದೆ. ಹುಳ ಆಗಿ ಅದರ ಹೊಟ್ಟೆ ಭಾಗದಲ್ಲಿ ಹುಳ ಆಗಿ ಮತ್ತೆ ಅದು ಗ್ಯಾಂಗ್ರೀನ್ ಆಗಿ ಹಾಗೆ ಸಾಯುವ ಪರಿಸ್ಥಿತಿ ಇರ್ತದೆ ಕುಡಿಸಿದ್ರೆ. ಅವುಗಳಾಗಿ ಕುಡಿಯೋದಿಲ್ಲ. ಇಲ್ಲ, ಅವುಗಳಾಗಿ ಕುಡಿಯುವುದಿಲ್ಲ. ನಾವು ಅದನ್ನು ಖಾಲಿ ಹಾವುಗಳ ಬಿಂಬಗಳಿಗೆ ಮಾತ್ರ ಹಾಕ್ಬೋದೇ ವಿನ ಹಾವುಗಳಿಗೆ ಕುಡಿಸ್ಲಿಕ್ಕೆ ದಯಮಾಡಿ ಹೋಗ್ಬಾರ್ದು. ಅದು ನಮ್ಮ ನಂಬಿಕೆಯಲ್ಲಿ ನಾವು ಆ ಹಾವುಗಳ ಬಿಂಬಗಳಿಗೆ ಹಾಕ್ಬಹುದು. ಬಹುಶಃ ಹಾವನ್ನು ಕಂಡ್ರೆ ಹೆದರಿಕೆ ಆಗ್ತದಲ್ಲ, ಆಗ ಹಾಲು ಕೊಟ್ಟು ತಂಪು ಮಾಡುವ ವಿಧಾನ ಇರಬಹುದು. ಆಮೇಲೆ ಈ ಸೀಮೆಣ್ಣೆ ಆಗ್ಲಿ, ಡೀಸೆಲ್ ಆಗ್ಲಿ, ಪೆಟ್ರೋಲ್ ಆಗ್ಲಿ, ಅದು ತುಂಬಾ ಅನ್ಯಾಯ. ಅಂದ್ರೆ ಅದು ಹಾವುಗಳಿಗೆ ಮಾಡ್ಲೇಬಾರ್ದು. ಯಾಕಂದ್ರೆ ಹಾವುಗಳ ಪೊರೆ ಎಲ್ಲ ಕಳ್ಚಿ ಹೋಗ್ತದೆ. ಹಾವುಗಳಿಗೆ ಈ ಮೀನಿನ ತರ ಇದಿರ್ತದೆ, ಪೊರೆ ಇರ್ತದೆ, ಪಡಸ್ ಅಂತ ಹೇಳಿದೆ ನಾವು ತುಳುವಿನಲ್ಲಿ, ಆ ತರ ಇರ್ತದೆ. ಅದೆಲ್ಲ ಈಗ ನಮ್ಗೆ ತುಂಬಾ ಸಲ ಆಗಿದೆ. ಅಂದ್ರೆ ನಾವು ಹಾವನ್ನು ಹಿಡಿಯುವಾಗ ನಮ್ಗೆ ಗೊತ್ತಾಗ್ತದೆ, ನಮ್ಮ ಕೈಯಲ್ಲೆಲ್ಲ ಇರ್ತದೆ ಅದ್ರದ್ದು ಒಂಥರ ಚರ್ಮ ಬೆಂದೋದಾಗೆ. ಮತ್ತೆ ಹಾವುಗಳು ಪಾಪ ಸ್ವಲ್ಪ ನಾವು ಹೋದ್ರೆ ಅದಕ್ಕೆ ನೀರೆಲ್ಲ ಹಾಕಿ ಅದನ್ನು ತೊಳೆದು ಮತ್ತೆ ಬದುಕ್ತದೆ. ಅದನ್ನು ತೊಳೆದು ಅಂದ್ರೆ ನಾವು ಇದ್ರೆ, ಇಲ್ಲದಿದ್ರೆ ಅವುಗಳು ಹಾಗೇನೆ ಸತ್ತೋಗ್ತವೆ. ನಾವು ಆತರ ಮಾಡ್ಲೇಬಾರ್ದು. ಗೌತಮ್, ಈಗ ಹಾವುಗಳ ಮಿಲನ ಮತ್ತೆ ಆಮೇಲೆ ಅವುಗಳು ಮೊಟ್ಟೆ ಇಡುದು, ಮರಿ ಹೊರಗೆ ಬರುದು, ಇದೆಲ್ಲ ಹಾವಿನ ಬಗ್ಗೆ ತಿಳ್ಕೊಂಡವರಿಗೆ ಹೆಚ್ಚು ಗೊತ್ತಿರುದು. ಸಾಧಾರಣ ಹಾವುಗಳು ಡಿಸೆಂಬರ್ನಿಂದ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಮಿಲನದ ಸಮಯ ಹಾವುಗಳದ್ದು. ಆ ಟೈಮಲ್ಲಿ ಎಲ್ಲ ನಮ್ಗೆ ದೊಡ್ಡ ದೊಡ್ಡ ನಾಗರ ಹಾವು, ದೊಡ್ಡ ದೊಡ್ಡ ಹೆಬ್ಬಾವು, ದೊಡ್ಡ ದೊಡ್ಡ ಕೇರೆ ಹಾವು ಹಾಗೆ ಸಿಗ್ತಾ ಇರ್ತದೆ ಆ ಸಮಯದಲ್ಲಿ. ಆದ ನಂತರ ಮಾರ್ಚ್, ಏಪ್ರಿಲ್ ಅಷ್ಟೊತ್ತಿಗೆ ಹಾವುಗಳು ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. 2 ತಿಂಗಳು 60 ಡೇಸ್ ಬೇಕು, 60 ದಿವಸ ಬೇಕು ಮೊಟ್ಟೆ ಹ್ಯಾಚ್ ಆಗಿ ಮರಿಯಾಗಲಿ. ಮೊಟ್ಟೆ ಇಟ್ಟು 60 ದಿವಸದ ನಂತರ ಮರಿಯಾಗುದು. ಕೆಲವು ಹಾವುಗಳು ಮರಿಯ ಇಡುವ ಹಾವುಗಳಿದೆ. ಈ ಇರ್ತಳೆ ಹಾವು, ಇರ್ತಳೆ ಅಂದ್ರೆ 2 ತಲೆ, ಸ್ಯಾಂಡ್ ಬೋ ಅಂತ ಹೇಳಿ. ಈಗ ಅದೊಂದು ಅದಕ್ಕೆ 2 ತಲೆ ಇರ್ತದ? ನಿಜವಾಗಿ ಇಲ್ಲ, 2 ತಲೆ ಇರುವುದಿಲ್ಲ. ಬಾಲದ ಭಾಗ ತಲೆ ತರ ಮುಂಡಾಗಿರೋದ್ರಿಂದ ಅದನ್ನು 2 ತಲೆ ಹಾವು. ಮತ್ತೆ ಈ ಮೊದಲಿನ ಕಾಲದಲ್ಲೆಲ್ಲ ಹೇಳ್ತಿದ್ರು ಕಂಜಿದ ಪೇರ್ಪರೆ ಬರ್ಪುಂಡುಗೆ, ಆದ್ರೆ ಆಕ್ಚುಲಿ 2 ತಲೆ ಇಲ್ಲ ಅದಕ್ಕೆ. 2 ಬಾಯಿಯೂ ಇಲ್ಲ, 4 ಕಣ್ಣು ಇಲ್ಲ, ಎಲ್ಲ ಒಂದೇ ಭಾಗದಲ್ಲಿ ಇರೋದು, ಒಂದೇ ಬಾಯಿ, 2 ಕಣ್ಣು ಹಾಗೇನೆ ಇರೋದು. ಬಾಲ ಮಾತ್ರ ಮುಂಡಾಗಿ ತಲೆ ತರನೇ ಇರೋದ್ರಿಂದ ಅದನ್ನು 2 ತಲೆ ಹಾವು ಹೇಳುದು. ಮತ್ತೆ ಅದು ತುಂಬಾ ಸ್ಲೋ ಹಾವು. ಡಿಸೆಂಬರ್ನಿಂದ ಒಂದು ಫೆಬ್ರವರಿ ತನಕ ಹಾವುಗಳ ಮಿಲನದ ಸಮಯ. ಫೆಬ್ರವರಿ, ಮಾರ್ಚ್ ನಂತರ ಅದು ಮೊಟ್ಟೆ ಇಡ್ಲಿಕ್ಕೆ ಕುತ್ಕೊಳ್ತವೆ ಹಾವುಗಳು. ಆಮೇಲೆ ಮೊಟ್ಟೆ ಇಟ್ಟು ಮೇ ಎಂಡ್ ಹೊತ್ತಿಗೆ ಮೊಟ್ಟೆಯಿಂದ ಮರಿಗಳು ಹೊರ ಬರ್ತವೆ. ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ತುಂಬಾ ಜಾಗ್ರತೆ ಮಾಡ್ಬೇಕು ನಾವು. ಹಾವುಗಳು ಮಿಲನ ಆಗ್ತಾವಲ್ಲ, ಆ ಕ್ರೀಡೆಯನ್ನು ನಾವು ಮನುಷ್ಯರು ನೋಡಬಾರದು. ನೋಡಿದ್ರೆ ಅವುಗಳಿಗೆ ಸಿಟ್ಟು ಬರ್ತದೆ, ಅವುಗಳು ಓಡಿಸಿಕೊಂಡು ಬರ್ತವೆ. ಮತ್ತೆ ಒಂದು ರೀತಿ ತುಂಬಾ ಜನ ಹೇಳ್ತಾರೆ ಅದು ಕೇರೆಗೆ ಕ್ರಾಸ್ ಆಗಿರ್ಬೇಕು. ಯಾವುದೇ ಹಾವುಗಳು, ಈಗ ನಾಗರ ಹಾವು ಕೇರೆಗೆ ಕ್ರಾಸ್ ಆಗುದಿಲ್ಲ, ಮೇಟಿಂಗ್ ಆಗುದಿಲ್ಲ. ನಾಗರಾವಿಗೆನೆ ಮೇಟಿಂಗ್ ಆಗುದು, ಕೇರೆ ಹಾವಿಗೆನೆ ಮೇಟಿಂಗ್ ಆಗುದು. ಆ ತರ ಏನಾದ್ರೂ ಕಾಣ್ಲಿಕ್ಕೆ ಸಿಕ್ಕಿದ್ರೆ ಹಾವುಗಳು ಜಗಳ ಮಾಡ್ತಿರ್ಬೋದು. ನಾಗರ ಹಾವು ಕೇರೆ ಹಾವನ್ನು ತಿನ್ಲಿಕ್ಕೆ ಇರ್ಬೋದು, ಆ ತರ ಎಲ್ಲ ಇರ್ಬೋದು ಅಂತ ಪರಿಸ್ಥಿತಿಯಲ್ಲಿ. ಆದ್ರೆ ಕೇರೆ ಹಾವು ಮತ್ತೆ ನಾಗರ ಹಾವು ಜೋಡಿ ಆಗುದು ಕಡಿಮೆ ಅಲ್ಲ, ಆಗುದೇ ಇಲ್ಲ. ನಾಗರ ಹಾವು ಮತ್ತೆ ಕೇರೆ ಹಾವು, ನಾಗರ ಹಾವೇ ಜೋಡಿ ಆಗುದು ಹಾಗೆ. ಮತ್ತೆ ಕೆಲವು ತುಂಬಾ ದೊಡ್ಡ ನಾಗರಾವು ಸಿಕ್ಕಿದ್ರೆ ಹೇಳ್ತಾರೆ ನಾಗರಾವು ಇಷ್ಟು ದೊಡ್ಡದು ಆಗುದಿಲ್ಲ, ಅದು ಕೇರೆ ಹಾವಿಗೆ ಹುಟ್ಟಿರ್ಬೇಕು ಹಾಗೆ ಹೇಳ್ತಾರೆ. ನಿಜವಾಗಿ ಒಂದು ನಾಗರ ಹಾವು 6 ಫೀಟಿಂದ ಒಂದು 7 ಫೀಟ್ ತನಕ ಉದ್ದ ಬೆಳೀತದೆ ನಾಗರ ಹಾವುಗಳು. ಕೇರೆ ಹಾವುಗಳು ಕೂಡ ಅಷ್ಟೇ, ಒಂದು 6-7 ಫೀಟ್ ಉದ್ದ ಬೆಳೀತದೆ. ಸ್ವಲ್ಪ ಜಾಸ್ತಿನೂ ಬೆಳಿಬಹುದು. ಅದು ಕೇರೆ ಹಾವು ಅಂದ್ರೆ ತುಂಬಾ ಲೆಂತ್ ಹಾವು ಕೂಡ ನಮ್ಗೆ ಸಿಕ್ಕಿದೆ, ತುಂಬಾ ಉದ್ದ ಹಾವುಗಳು. ಆದ್ರೆ ಈ ಕೇರೆ ಹಾವುಗಳಿಂದ ಅಪಾಯ ಅದು ಬಾರಿ ಕಡಿಮೆ. ಕೇರೆ ಹಾವುಗಳು ಅದಕ್ಕೆ ಸಿಟ್ಟು ಬರುವಾಗ ಅದು ಆದಷ್ಟು ಮುಖಕ್ಕೆ ಕಚ್ಚಲಿಕ್ಕೆ ಟ್ರೈ ಮಾಡ್ತದೆ, ಬಾಲದಲ್ಲಿ ಹೊಡೆಯುವ ಹಾವು ಇಲ್ಲ. ಅದು ಕೂಡ ಒಂದು ಕತೆ, ಅದು ಎಲ್ಲ ಮೊದಲಿದೆಲ್ಲ ಕತೆ, ನಂಬಿಕೆ. ಮಕ್ಕಳನ್ನು ಹೆದರಿಸಲಿಕ್ಕೆ ಇಲ್ಲದಿದ್ರೆ ಮಕ್ಕಳೆಲ್ಲ ಕಲ್ಲಲ್ಲಿ ಹೊಡಿತಿದ್ರು ಹಾವುಗಳಿಗೆ.
ಅದಕ್ಕೆ ಮಕ್ಕಳಿಗೆಲ್ಲ ಭಯ ಹುಟ್ಟಿಸ್ಲಿಕ್ಕೆ ಈ ತರ ಎಲ್ಲ ಮೊದಲಿನವರೆಲ್ಲ ಮಾಡಿ ಇಟ್ಟಿರ್ಬೋದು. ನಮಗೊಂದು ಹಾವು ಕಂಡಿತು ನಮ್ಮ ಮನೆಯ ಹೊರಗೆಯೋ ಅಥವಾ ಮನೆಯ ಒಳಗೆಯೋ, ತಕ್ಷಣ ನಾವು ಏನು ಮಾಡಬೇಕು ಹೇಳಿ? ನೀವು ಈಗ ಮನೆ ಒಳಗಾದ್ರೂ ಹೊರಗಾದ್ರೂ ಹಾವು ಕಂಡ್ರೆ, ಈಗ ಸಪೋಸ್ ಯಾವುದೇ ಒಂದು ನಾಗರ ಹಾವು ಆಗಿರ್ಬೋದು, ಕೆರೆ ಹಾವು ಆಗಿರ್ಬೋದು, ಮೊದಲು ನಾವು ಹೆದರ್ಬಾರ್ದು. ಹೆದರಿದ್ರೆ ಕೆಲವು ಹಾವುಗಳು ಮೈ ಮೇಲೆ ಬಿದ್ರೂ ಸತ್ತದ್ದು ಹಿಸ್ಟ್ರಿ ಉಂಟು, ಅಟ್ಯಾಕ್ ಆಗಿ ಅಲ್ಲ. ಹೆದರಿ ಮೊದಲು ಹಾವುಗಳನ್ನು ನೋಡಿದ್ರೆ ಸ್ವಲ್ಪ ದೂರದಲ್ಲಿ ನಿಲ್ಬೇಕು. ಸ್ವಲ್ಪ ದೂರದಲ್ಲಿ ನಿಂತು ಅವುಗಳು ನಮ್ಮನ್ನು ನೋಡಿ ಹೆದರದಾಗೆ ಜಾಗ್ರತೆ ಮಾಡಬೇಕು. ಅದು ಈಗ ನಾಗರ ಹಾವು ಎಲ್ಲಾದ್ರೆ ಉಡ್ರೇಸ್ ತಲೆ ಎಡೆ ಎತ್ತಿ ನಿಲ್ತದೆ, ಹಾವು ನಮ್ಮನ್ನು ಹುಡುಕಿಕೊಂಡು ಬಂದು ಕಚ್ಚುದಿಲ್ಲ. ಈ ಹೆಡೆ ಎತ್ತುದೇ ಹೆದರಿ ಅಂತ ಕಾಣ್ತದೆ. ಅಲ್ಲ, ಗುರುತಿಸ್ಲಿಕ್ಕೆ, ಹಾವುಗಳನ್ನು ಗುರುತಿಸ್ಲಿಕ್ಕೆ, ನಾನು ನಾಗ, ನಾನು ಇದ್ದೇನೆ ಇಲ್ಲಿ ಹಾಗೆ ತೋರಿಸ್ಲಿಕ್ಕೆ, ನನ್ನ ಹತ್ತಿರ ಬರ್ಬೇಡ, ನಾನು ಸ್ವಲ್ಪ ಡೇಂಜರ್ ಅಂತೇಳಿ ತೋರಿಸ್ಲಿಕ್ಕೆ ಎಡೆ ಎತ್ತಿ ನಿಲ್ತದೆ. ಅದ್ರ ಮೇಲೂ ನಾವು ಸ್ವಲ್ಪ ಮುಂದೆ ಹೋದ್ರೆ, ಅದಕ್ಕೆ ಉಪದ್ರ ಮಾಡ್ಲಿಕ್ಕೆ ಹೋದ್ರೆ ಅದು ನೆಲಕ್ಕೆ ಬಡಿತದೆ ಎಡೆಯನ್ನು, ಆಗದು ಇನ್ನೂ ಭಯ ಹುಟ್ಟಿಸ್ತದೆ. ಆಮೇಲೆ ದೂರದಲ್ಲಿ ನಿಂತು ಹತ್ತಿರದ ಅರಣ್ಯ ಇಲಾಖೆ ಇಲ್ಲದಿದ್ರೆ ಹತ್ತಿರದಲ್ಲಿ ಯಾರಾದ್ರೂ ಸಂರಕ್ಷಕರಿದ್ರೆ ಆ ಏರಿಯಾದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು. ಮತ್ತೊಂದು, ಈಗ ನಾವು ಒಂದು ಎಲ್ಲರಿಗೆ ಹೇಳ್ತಿದ್ದೇವೆ, ನಮ್ಮ ಮನೆಗೆ ಹಾವು ಬಂದ್ರೆ ದಾರಿಯಲ್ಲಿ ಹೋಗುವವರು ಯಾರಾದ್ರೂ ಸ್ವಲ್ಪ ಧೈರ್ಯ ಇದ್ದವರು, ನಾನು ಹಾವು ಹಿಡಿತೇನೆ, ನಾನು ಬರ್ತೇನೆ ಅಂತೇಳಿ ಬಂದ್ರು ನಾವು ಹೇಳ್ಬೇಕು ಅವರ ಮುಟ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ. ಹಿಡಿಲಿಕ್ಕೆ ಗೊತ್ತಿರುವವರು ಹಿಡಿದ್ರೆ ತೊಂದ್ರೆ ಇಲ್ಲ, ಸಂರಕ್ಷಕರು ಹಿಡಿದ್ರೆ. ಮತ್ತೆ ಹಾವುಗಳ ಪರಿಚಯ ಗೊತ್ತಿಲ್ಲದೆ ಕೆಲವರು ಹಿಡಿಲಿಕ್ಕೆ ಹೋದ್ರೆ ನಾಳೆ ಹಾವು ಕಚ್ಚಿಸಿಕೊಂಡ್ರೆ ಮತ್ತೆ ನಾವು ಸಫರ್ ಆಗುದು. ಸಂರಕ್ಷಕರಿದ್ದಾರೆ, ಮತ್ತೆ ಡಿಪಾರ್ಟ್ಮೆಂಟ್ ನವರಿದ್ದಾರೆ, ಅರಣ್ಯ ಇಲಾಖೆಯವರು, ಅವರಿಗೆ ತಿಳಿಸಿದ್ರೆ ಬೆಟರ್. ತರಬೇತಿ ಇಲ್ಲದೆ ಅಥವಾ ಅಭ್ಯಾಸ ಇಲ್ಲದೆ ಹಾವುಗಳನ್ನು ಮುಟ್ಲಿಕ್ಕೆ ಹೋಗಬೇಡಿ. ಅರಣ್ಯ ಇಲಾಖೆಗೆ ಅಥವಾ ನಿಮ್ಮಂತ ಉರಗ ರಕ್ಷಕರಿಗೆ ತಿಳಿಸಿ. ಇದು ಸಾರ್ವಜನಿಕರಿಗೆ ನೀವು ಹೇಳುವಂತದ್ದು. ಹಾವಿಗೆ ಕಲ್ಲು ಬಿಸಾಡುದು, ನೋವು ಮಾಡುದು, ಆತರ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಹಾವುಗಳಿಗೆ ಸಿಟ್ಟು ತುಂಬಾ ಬರ್ತದೆ. ಆಗ ಕೆಲವು ಹಾವುಗಳು ತುಂಬಾ ಜಂಪ್ ಮಾಡಿ ಕಚ್ಚೋದು ಇದೆ. ಈ ಯಾವುದೇ ಹಾವುಗಳು ತುಂಬಾ ನೋವಾದ್ರೆ ಅದಕ್ಕೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಜಾಗ ಇಲ್ಲದಿದ್ರೆ, ಒಂದು ರೂಮ್ ಅಲ್ಲಿ ಇದ್ರೆ ಹಾವುಗಳು ಎದುರೆದುರೇ ಬಂದು ಕಚ್ಚುವ ಸಾಧ್ಯತೆ ಇರ್ತದೆ. ಜಾಗ್ರತೆ ಮಾಡಬೇಕು. ಈಗ ಗೌತಮ್ ಬಿಗ್ಗು, ನೀವು ಹೇಳಿ, ಯಾಕೆ ಹಾವುಗಳು ಈಗ ಹೆಚ್ಚು ಮನೆಗಳ ಹತ್ರ ಕಾಣಿಸಿಕೊಳ್ತವೆ? ಮಂಗಳೂರು ಸಿಟಿಯಲ್ಲಿ ಈ ಎಲ್ಲ ಜಾಗ ಹಾವುಗಳದ್ದೇ ಜಾಗ. ಅಂದ್ರೆ ಮೊದ್ಲಿಂದಲೂ ಹಾವುಗಳು ತುಂಬಾ ಇರ್ತಿತ್ತು. ಮೊದ್ಲೆಲ್ಲ ತುಂಬಾ ಜಾಗ ಇತ್ತು ಹಾವುಗಳಿಗೆ ತಿರ್ಗಾಡ್ಲಿಕ್ಕೆ, ಕಾಡು ಇತ್ತು, ಗುಡ್ಡೆ ಇತ್ತು, ಆಮೇಲೆ ಸ್ವಲ್ಪ ಹೊಲ ಆ ತರ ಎಲ್ಲ ಇತ್ತು. ಈಗ ಎಲ್ಲಾ ಜಾಗದಲ್ಲೂ ಮನೆ ಕಟ್ಟಿದ್ದಾರೆ. ಈ ದೊಡ್ಡ ದೊಡ್ಡ ಗುಡ್ಡೆನೆಲ್ಲ ಡೆಮೊಲಿಷ್ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗ್ತಾ ಉಂಟು. ಈ ಹಾವುಗಳು ಅಲ್ಲೆಲ್ಲ ಕೂತಿದ್ರೆ ಅಲ್ಲಿಂದ ಹೊರಟೋಗ್ತದೆ. ಅವುಗಳ ಜಾಗವನ್ನು ದಿಕ್ಕು ಬದಲಾಯಿಸ್ತದೆ. ಅವುಗಳ ಜಾಗೆಯನ್ನು ನಾವು ಆಕ್ರಮಣ ಮಾಡಿದ್ದೇವೆ. ಈಗ ಹೋಗಿ ಅಲ್ಲಿಂದ ಬೇರೆ ಯಾವ್ದಾದ್ರು ಒಂದು ಸಣ್ಣ ಜಾಗದಲ್ಲಿ ಕೂತಿದ್ರೆ ಅದಕ್ಕೆ ಹಸಿವಾದಾಗ ಮನೆಯಲ್ಲಿ ಏನಾದ್ರೂ ಗಾರ್ಡನ್ಸ್ ಏನಾದ್ರೂ ಇದ್ರೆ ಅಲ್ಲಿ ಇಲಿ ಕಪ್ಪೆ ಎಲ್ಲ ಸಿಗುವಾಗ ಅದು ಸ್ಮೆಲ್ಲಿಗೆ ಆ ಜಾಗಕ್ಕೆ ಬರುವ ಸಾಧ್ಯತೆ ಇರ್ತದೆ. ಇಲ್ಲದಿದ್ರೆ ಮೊದ್ಲೆಲ್ಲ ಆದ್ರೆ ಅದಕ್ಕೆ ಬೇಕಾದಷ್ಟು ಜಾಗ ಇತ್ತು, ತೋಟದಲ್ಲಿ, ಕಾಡಲ್ಲಿ, ಗದ್ದೆಯಲ್ಲಿ ಎಲ್ಲ ಅದಕ್ಕೆ ಬೇಕಾದ ಫೀಡ್ ಸಿಗ್ತಾ ಇತ್ತು. ಏನೆಲ್ಲ ತಿಂತವೆ ಗೌತಮ್? ಈಗ ಹಾವುಗಳು ಕಪ್ಪೆ, ಇಲಿ ಮರಿ, ಮತ್ತೆ ಈ ನಾಗರ ಹಾವುಗಳೆಲ್ಲಾದ್ರೆ ಈ ಮೊಟ್ಟೆ ಕೋಳಿದು ಮೊಟ್ಟೆ ಇಟ್ಟಿದ್ರೆ, ಕಾಡಿನಲ್ಲಿದ್ರೆ ಅದಕ್ಕೆ ಬೇಕಾದಷ್ಟು ಸಿಗ್ತದೆ. ಕಾಡಿನಲ್ಲಿ ಇದ್ರೆ ಹಕ್ಕಿಗಳ ಮೊಟ್ಟೆಗಳು, ಹಕ್ಕಿಗಳು, ಯಾವುದು ಜಾಗದಲ್ಲಿ ಸಮತೋಲನ ಸರಿ ಇರುವುದಿಲ್ವಾ ಆ ಜಾಗಗಳಿಗೆ ಈ ಹಾವುಗಳು ಜಾಸ್ತಿಯಾಗಿ ಬರ್ತದೆ. ಈಗ ಒಂದು ಜಾಗದಲ್ಲಿ ಇಲಿ ಜಾಸ್ತಿ ಆಗಿರ್ಬೋದು, ಆ ಜಾಗಕ್ಕೆ ಹಾವುಗಳು ಪಕ್ಕನೆ ಬರ್ತದೆ ಸಮತೋಲನ ಸರಿ ಮಾಡ್ಲಿಕ್ಕೆ. ಈ ಸಣ್ಣ ಸಣ್ಣ ಪ್ರಾಣಿಗಳನ್ನು ಹಿಡಿದು ತಿಂತವೆ ಅಲ್ವಾ ಹಾವುಗಳು, ಮೊಟ್ಟೆಗಳನ್ನು, ಪ್ರಾಣಿಗಳನ್ನು. ಈ ಹೆಬ್ಬಾವಿನಂತದ್ದು ಮಾತ್ರ ನಾಯಿ ಮರಿ, ಬೆಕ್ಕು ಮರಿ, ಆಮೇಲೆ ಮನುಷ್ಯನನ್ನು ತಿಂದ ಹಿಸ್ಟ್ರಿ ಇಲ್ಲ. ಹೊರಗಿನ ವಿಡಿಯೋಗಳನ್ನು ಈಗೆಲ್ಲ ಹಾಕಿ ಹೇಳ್ಬೋದು, ಯಾಕಂದ್ರೆ ಹೆಬ್ಬಾವು ಒಂದು 18 ಫೀಟ್ ಉದ್ದ ಆಗ್ಬೋದು, 18 ಫೀಟ್ ಉದ್ದ ಆಗ್ಬೋದು, ಅಷ್ಟು ತೋರೆ ಇರ್ಬೋದು. ಆದ್ರೆ ಮನುಷ್ಯನನ್ನು ಕಚ್ಚಿದೆ ತುಂಬಾ ಸಲ, ನುಂಗಿದ್ದು ಗೊತ್ತಿಲ್ಲ, ನುಂಗಿದ ಹಾಗೆ ಕಥೆಗಳಿವೆ. ಮತ್ತೆ ಅದನ್ನು ಈ ಕೆಲವರು ಕುತ್ತಿಗೆಗೆ ಹಾಕಿ ಫೋಟೋಸ್ ಎಲ್ಲ ತೆಗಿತಾರೆ. ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚೆಚ್ಚು ಕಾಣಿಸಿಕೊಳ್ಳುವ ಒಂದು ಹುಚ್ಚಿರಬಹುದಾ ಇದು ಅಲ್ವಾ? ಬಹುಗಳಲ್ಲಿ 2 ಜಾತಿಯ ಬಹು ಇತ್ತು. ಇಲ್ಲಿ ಇಂಡಿಯಾದಲ್ಲಿ ಇರೋದು ಇಂಡಿಯನ್ ರಾಕ್ ಪೈಥಾನ್ ಅಂತ, ಹೊರದೇಶದಲ್ಲಿ ರೆಟಿಕ್ಯುಲೇಟ್ ಪೈಥಾನ್ ಅಂತ. ಅದು ಮಾತ್ರ ಮನುಷ್ಯರನ್ನು ತಿಂತದೆ. ಅದು ಸ್ವಲ್ಪ ಅಗ್ರೆಸಿವ್, ಉದ್ದ ಸಹ ಬೆಳೀತದೆ ತುಂಬಾ, ಈ ಹೆಬ್ಬಾವಿಗಿಂತ ತುಂಬಾ ಉದ್ದ ಬೆಳೀತದೆ. ಅಂದ್ರೆ ಆ ವಿಡಿಯೋವನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿದ್ದು ಹೆಬ್ಬಾವೆಲ್ಲ ಪೋಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಇಂಥ ಫೋಟೋ ವಿಡಿಯೋಗಳನ್ನೆಲ್ಲ ನೋಡಿ ನಾವು ಸಹ ಹಾವನ್ನು ಹಿಡಿಲಿಕ್ಕೆ ಹೋಗ್ತೇವೆ ಅಂತ ಹೇಳುವಂತಹ ಜನರಿಗೆ, ಯುವಕರಿರ್ಬೋದು, ಮಕ್ಕಳಿರ್ಬೋದು, ಎಂತ ಹೇಳ್ತೀರಿ ನೀವು? ಕೆಲವರಿಗೆ ತುಂಬಾ ಜನಕ್ಕೆ ನಮ್ಗೆ ಕೂಡ ಕೇಳ್ತಾ ಇರ್ತಾರೆ, ನಂಗೆ ಕೂಡ ರೆಸ್ಕ್ಯೂ ಮಾಡ್ಲಿಕ್ಕೆ ಕಲಿಬೇಕು, ಕಲಿಸಿ, ನಾವು ಬರ್ತೇವೆ. ಆಸಕ್ತಿ ಇರುವವರು ಮೊದ್ಲು ಹಾವಿದು ಪರಿಚಯ ಮಾಡ್ಬೇಕು. ಮೊದ್ಲು ಹಾವನ್ನು ಅಂತ ಹೇಳಿಲ್ಲ, ಪ್ರತಿ ಒಂದು ಪ್ರಾಣಿ ಜೀವಿಯನ್ನು ಪ್ರೀತಿಸ್ಲಿಕ್ಕೆ ಕಲಿಬೇಕು, ಅಧ್ಯಯನ ಮಾಡಬೇಕು, ಪ್ರೀತಿಸಬೇಕು. ನಮ್ಮ ಜೊತೆ ಬಂದ್ರೆ ನಾವು ಹೇಳಿಕೊಡ್ಬೋದು ಅವರಿಗೆ ಯಾವ ಯಾವ ಹಾವು ಹೇಗೂ ಇರ್ತದೆ, ಅದರದ್ದು ಹಾವ ಭಾವ, ಅದು ಯಾವ ಟೈಮಲ್ಲಿ ಕಚ್ತದೆ, ಯಾವ ಟೈಮಲ್ಲಿ ಕಚ್ಚುದಿಲ್ಲ,
ಅದೆಲ್ಲ ನಾವು ಹೇಳ್ಬೋದು ಅವರಿಗೆ. ಹಾವುಗಳನ್ನು ಅಷ್ಟು ಆಸಕ್ತಿ ಇದ್ದವರು ಅದರ ಬಗ್ಗೆ ತಿಳಿದಾದ ಮೇಲೆ ಹಿಡಿಬಹುದು. ಅದರ ಅನುಭವ ಇಲ್ಲದೆ ಯಾವುದು ಹಾವುಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಅಥವಾ ಹಿಡಿಲಿಕ್ಕೆ ಹೋಗುದು ಅಪಾಯಕಾರಿ. ಸಾಕಷ್ಟು ಅಧ್ಯಯನ, ಸಾಕಷ್ಟು ಧೈರ್ಯ ಅಲ್ವಾ, ಇದನ್ನೆಲ್ಲ ಗಳಿಸಿಕೊಂಡ ನಂತರ ಒಂದು ಪ್ರಯತ್ನ ಮಾಡಬಹುದು. ಕಾನೂನುಬದ್ಧವಾಗಿ ಹೋಗ್ಬೇಕು. ಈಗ ಕೂಡ ಕಾನೂನಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ. ಅಂದ್ರೆ ಈಗ ಹಾವುಗಳನ್ನು ರಕ್ಷಿಸುವಾಗ ಹಾವುಗಳಿಗೆ ನೋವು ಮಾಡಿದ್ರೆ ನಾವು ಕೂಡ ಈಗ ಸಂರಕ್ಷಣೆ ಮಾಡುವಾಗ ನಮ್ಮದು ವಿಡಿಯೋ ನಾವು ಏನಾದ್ರೂ ಹಾವುಗಳಿಗೆ ನೋವು ಮಾಡಿ ಹಿಡಿದ್ರೆ ಈ ಡಿಪಾರ್ಟ್ಮೆಂಟ್ಗೆಲ್ಲ ಗೊತ್ತಾದ್ರೆ ಅವರು ನಮ್ಗೆ ಕೂಡ ಕೇಳ್ತಾರೆ ಯಾಕೆ ಹಾಗೆ ಹಿಡಿಯುದು. ಕಾಳಜಿ ಮುಖ್ಯ. ಹೌದು, ಒಂದು ಬಿಸಿನೆಸ್ ಅಂತ ಹೇಳುವ ರೀತಿಯಲ್ಲಿ ನಮ್ಗೆ ಒಂದು ಬಂದಿತ್ತು ನ್ಯೂಸ್, ಅಂದ್ರೆ ನಾವು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಹೀಗೆ ಯಾರಿಗೆ ತಿಳಿಸ್ಬೇಕು ಅವರಿಗೆ ನಾವು ತಿಳಿಸಿದ್ದೇವೆ, ಯಾರಿಗೆ ನಮ್ಗೆ ತಿಳಿಸ್ಬೇಕು ಅವರಿಗೆ ನಾವು ತಿಳಿಸಿದ್ದೇವೆ. ನಮ್ಮ ಲೆಕ್ಕದಲ್ಲಿ ಅವರು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದಾರೆ ಕಾಣ್ಬೇಕು. ಈಗ ಅಂತ ಪೋಸ್ಟ್ ಎಲ್ಲ ಬರ್ತಾ ಇಲ್ಲ, ಹಾಗೆ ಮಾಡಿದ್ದಾರೆ ಒಬ್ರು. ಈಗ ಕೊನೆಯದಾಗಿ ಗೌತಮ್ ಮತ್ತು ಪ್ರಶಾಂತ್, ಈ ಹಾವುಗಳು ಪರಿಸರಕ್ಕೆ ಪೂರಕವಾಗಿರುವಂತದ್ದು, ಪರಿಸರದ ಸಮತೋಲನಕ್ಕೆ ಎಲ್ಲ ಪ್ರಾಣಿಗಳ ಹಾಗೆಯೇ ಹಾವುಗಳು ಕೂಡ ಅತಿ ಮುಖ್ಯ. ಇವುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳುವಂತದ್ದು ನಿಮ್ಮ ನಿಲುವು. ಅದೇ ನಾವು ಈಗ ಒಂದು ಹೇಳುದ, ಈಗ ಒಂದು ಮೇ, ಜೂನ್, ಜುಲೈ ಟೈಮ್ ಅಲ್ಲಿ ಎಲ್ಲ ಆದಷ್ಟು ಜಾಗ್ರತೆ ವಹಿಸಬೇಕು ಮರಿಗಳಿರುವ ಇದರಿಂದ. ಈಗ ನಾಗರ ಹಾವು ಮರಿಯೆಲ್ಲ ಶೂಸ್ ನೊಳಗಡೆ ಹೋಗಿ ಕುತ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ, ಅದನ್ನೊಂದು ಜಾಗ್ರತೆ ಮಾಡಿ. ಮತ್ತೆ ಮನೆಯ ಹೊರ ಭಾಗದಲ್ಲೆಲ್ಲ ಆದಷ್ಟು ನೀಟ್ ಇಟ್ರೆ ಸ್ವಲ್ಪ ಉತ್ತಮ, ಹಾವುಗಳು ಕುತ್ಕೊಳ್ಳೋದಾಗೆ. ಇಲ್ಲದಿದ್ರೆ ತುಂಬಾ ನಾವು ಡಂಪ್ ಮಾಡಿಟ್ರೆ ಅದ್ರ ಎಡೆಯಲ್ಲಿ ಬಂದು ಕುತ್ಕೊಂಡ್ರು ನಮ್ಗೆ ಗೊತ್ತಾಗಿರುವುದಿಲ್ಲ. ಅದನ್ನೆಲ್ಲ ನಾವು ಜನರಿಗೆ ಒಂದು ಮಾಹಿತಿ ನಮ್ಮದು ಅದೇ ಹೇಳುದು. ಮತ್ತೆ ಹಾವುಗಳಿಗೆ ನೋವು ಮಾಡ್ಲಿಕ್ಕೆ ಹೋಗ್ಬೇಡಿ, ಹೊಡಿಲಿಕ್ಕೆ ಹೋಗ್ಬೇಡಿ. ಅದು ಯಾವುದೇ ರಸಲ್ ವೈಪರ್ಸೇ ಆಗಿರ್ಲಿ. ಈಗ ಈ ರಸಲ್ ವೈಪರ್ಸ್ ಇದು ಸಂತಾನವೇ ಕಡಿಮೆ ಆಗಿ ಹೋಗಿದೆ, ಕೊಂದಾಗ್ತಿದ್ರು. ಅದು ಮನುಷ್ಯರ ಹಾಗೆ ಪ್ರಾಣಿಗಳಿಗೂ ಬದುಕುವ ಸ್ವಾತಂತ್ರ್ಯ ಇದೆ. ಇದೆ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ನಾವು ಅದನ್ನು ಯಾವುದನ್ನು ಕೊಲ್ಬಾರ್ದು. ನಾವು ಬೇಕಿದ್ರೆ ಆ ಹಾವು ಈಗ ನಮ್ಮ ಮನೆ ಹತ್ತಿರ ಬರೋದು ಅಂತ ಹೇಳಿದ್ರೆ ಯಾರಾದ್ರೂ ಹತ್ತಿರದ ಸಂರಕ್ಷಕರಿಗೆ, ಅರಣ್ಯ ಇಲಾಖೆಗೆ ತಿಳಿಸಿ. ಇಲ್ಲದಿದ್ರೆ ಸಾಧ್ಯವಾದ್ರೆ ಈಗ ನಾನ್ ವೆನಮಸ್ ಹಾವುಗಳೆಲ್ಲ ಆದ್ರೆ ಓಡಿಸ್ಲಿಕ್ಕೆ ಆಗುದಾದ್ರೆ ಅಲ್ಲಿಂದ ಸ್ವಲ್ಪ ಓಡಿಸಿ. ಅದ್ರಷ್ಟಕ್ಕೆ ತಿರುಗಾಡ್ತಾ ಇರ್ತದೆ ಹಾವುಗಳು, ಅದು ಹಸಿವಿಗೆ ಮಾತ್ರ ಬರುದು ತಿನ್ಲಿಕ್ಕೆ ಅಂತ ಹೇಳಿ. ಮತ್ತೆ ಯಾರನ್ನು ಕಚ್ಲಿಕ್ಕೆ ಇಂಟೆನ್ಷನ್ ಇಟ್ಟು ಬರುದಿಲ್ಲ ಹಾವುಗಳು. ಹಾವುಗಳ ಬಗ್ಗೆ ಭಯ ಪಡಬೇಡಿ ಅಲ್ವಾ, ಜಾಗ್ರತೆ ವಹಿಸಿ ಮತ್ತು ಅವುಗಳಿಗೆ ಉಪದ್ರ ಕೊಡಬೇಡಿ. ಇದು ಮೂರು ನಿಮ್ಮ ಸಂದೇಶ. ಹಾವು ಹಿಡಿಯುವಂತ ನಿಮ್ಮ ಈ ವೃತ್ತಿ ಅಲ್ಲ ಪ್ರವೃತ್ತಿ, ಈ ಹವ್ಯಾಸ ತುಂಬಾ ಆಸಕ್ತಿದಾಯಕ, ಹಾಗೆಯೇ ಒಂದು ತರ ಅಚ್ಚರಿ ಕೂಡ. ಮಳೆಗಾಲದಲ್ಲಿ ಉರಗಗಳ ಕುರಿತಾಗಿ ವಿಶೇಷ ಜಾಗ್ರತೆ ವಹಿಸಬೇಕು ಎನ್ನುತ್ತಾ ನಮ್ಮ ಪರಿಸರದ ಸುತ್ತಮುತ್ತ ನಮ್ಮ ಜೊತೆಯಾಗಿ ಬದುಕುವ ಹಾವುಗಳ ಕುರಿತು ಒಂದಷ್ಟು ಕಾಳಜಿ, ಅನುಕಂಪವನ್ನು ನಾವು ತೋರಿಸಬೇಕಾದದ್ದು ಮುಖ್ಯ ಎನ್ನುವುದನ್ನು ಈ ಮಾತುಕತೆಯಲ್ಲಿ ವ್ಯಕ್ತಪಡಿಸಿದ್ದೀರಿ. ಗೌತಮ್ ಹಾಗೂ ಪ್ರಶಾಂತ್, ನಿಮಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಉರಗ ಜಾಗೃತಿ ಈ ಕುರಿತು ಉರಗ ರಕ್ಷಕರಾದ ಮಂಗಳೂರು ಬೋಳಾರದ ಪ್ರಶಾಂತ್ ಹಾಗೂ ಗೌತಮ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ಸಾವಿತ್ರಿ ಪೂರ್ಣಚಂದ್ರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-118-1551 ಉಚಿತವಾಗಿ ಕರೆ ಮಾಡಿ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಆದ್ರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಲೆಕ್ಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು.
ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯಕ್ಕೆ ಪ್ರಯತ್ನ ಮಾಡಿದ್ನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡಕ್ಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜು ಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಾರ್ಯಕ್ರಮ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.